ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹಿಂದೂ ಪತ್ರಿಕೆಯ ಮುಖ್ಯ ಪುಟದಲ್ಲಿ ಮೊದಲನೇದಾಗಿ ನಾವು ನೋಡ್ಲಿಕ್ಕೆ ಹೊರಟಿರುವ ವಿಷಯ, ಇಂಡಿಯಾ ಚೈನಾ ಟು ರೆಸ್ಯೂಮ್ ಡೈರೆಕ್ಟ್ ಫ್ಲೈಟ್ಸ್ ಇಶ್ಯೂ ವೀಸಾಸ್. ಭಾರತ ಮತ್ತು ಚೀನಾ ನಮ್ಮ ಸಂಬಂಧವನ್ನ ಈಗ ಮತ್ತೆ ಒಳ್ಳೆಯ ನೆಲೆಗೆ ತೆಗೆದುಕೊಂಡು ಬರ್ತಾ ಇವೆ. ಮುಖ್ಯವಾಗಿ ಝೂಮ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಇರಬಹುದು ಅಂದ್ಕೋತೇನೆ. Foreign Secretary Vikram Misri and with Chinese Foreign Minister Wang Yi in Beijing on Monday. ಇಬ್ಬರು ಸಹ ಈಗ ಮೀಟಿಂಗ್ ಮಾಡಿದ್ದಾರೆ. 3 months after negotiating an end to the military standoff at the line of actual control. ಭಾರತ ಮತ್ತು ಚೀನಾ ನಡುವಿನ ಗಡಿ ಭಾಗವನ್ನ ಏನು ಕರಿತೇವೆ? LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೇವೆ. ಅಲ್ಲಿ ಮೊದಲೇನಾಗ್ತಾ ಇತ್ತು, ಭಾರತ ಮತ್ತು ಚೀನಾ ಎರಡು ದೇಶದ ಸೇನೆಗಳು ಪರಸ್ಪರ ಕೆಲವು ಕಾರ್ಯಾಚರಣೆಗಳಲ್ಲಿ ತೊಡಗಿರ್ತಾ ಇದ್ರು. ಅದನ್ನ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಸುಮಾರು 3 ತಿಂಗಳಾಯ್ತು. ಈಗ ಇಂಡಿಯಾ ಅಂಡ್ ಚೈನಾ ಅಗ್ರೀಡ್ ಟು ಕಾಂಕ್ರೀಟ್ ಮೆಷರ್ಸ್ ಟು ರೆಸ್ಯೂಮ್ ಡೈರೆಕ್ಟ್ ಫ್ಲೈಟ್ಸ್. ಈಗ ಮತ್ತೆ ಮೊದಲಿನ ಹಾಗೆ ಭಾರತ ಚೀನಾ ಸಂಬಂಧ ಒಳ್ಳೆಯ ಗುರಿಯ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡೈರೆಕ್ಟ್ ಫ್ಲೈಟ್ಗಳನ್ನ, ಭಾರತದಿಂದ ಚೀನಾಕ್ಕೆ ನೇರವಾದ ವಿಮಾನಗಳನ್ನ, ವೀಸಾಗಳನ್ನ, ಮತ್ತೆ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್ ಅಂದ್ರೆ ಭಾರತದ ರಾಯಭಾರಿಗಳನ್ನ ಅಲ್ಲಿ ಕಳಿಸೋದಾಗಿರ್ಬಹುದು, ಮತ್ತೆ ವಿದ್ಯಾರ್ಥಿಗಳನ್ನ, ಕೆಲವು ವರ್ಕರ್ಗಳನ್ನ ಅಲ್ಲಿಗೆ ನಾವು ಕಳಿಸೋದಾಗಿರ್ಬಹುದು, ಅಥವಾ ಅಲ್ಲಿಯವರನ್ನ ಭಾರತಕ್ಕೆ ಕರೆಸ್ಕೊಳ್ಳೋದಾಗಿರ್ಬಹುದು. ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್, ಈ ಎಲ್ಲ ವಿಷಯಗಳ ಕುರಿತಾಗಿ ಮೀಟಿಂಗ್ ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಅಂಡ್ ದಿ ಮಾನಸ್ ಸರೋವರ್ ಯಾತ್ರಾ, ಮುಖ್ಯವಾಗಿ ಎಷ್ಟೋ ಹಿಂದೂ ಮತ್ತೆ ಬೇರೆ ಬೇರೆ ಜನರು ಮಾನಸ ಸರೋವರ ಯಾತ್ರೆಯನ್ನ ಕೈಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮಾತುಕತೆ ನಡೆಸಿದ್ದಾರೆ. ದೇ ಅಗ್ರೀಡ್ ಟು ರೆಸ್ಯೂಮ್ ದಿ ಡೈಲಾಗ್ ಆನ್ ಟ್ರಾನ್ಸ್ ಬಾರ್ಡರ್ ರಿವರ್ಸ್ ಅಂಡ್ ಶೇರಿಂಗ್ ಆಫ್ ಹೈಡ್ರೋಲಾಜಿಕಲ್ ಡೇಟಾ ದಟ್ ಚೈನಾ ಹ್ಯಾಸ್ ವಿತ್ಹೆಲ್ಡ್ ಫಾರ್ ಇಯರ್ಸ್. ಚೀನಾ ಈ ಹೈಡ್ರೋಲಾಜಿಕಲ್ ಡೇಟಾ ಅಂತಂದ್ರೆ ನೀರಿಗೆ ಸಂಬಂಧಪಟ್ಟಾಗಿರಬಹುದು, ಮತ್ತೆ ಯಾವುದೇ ಒಂದು ಡ್ಯಾಮಿಗೆ ಸಂಬಂಧಪಟ್ಟಾಗಿರಬಹುದು, ಮತ್ತೆ ಹಲವಾರು ರೀತಿಯ ಮಾಹಿತಿಯನ್ನ ಭಾರತದ ಜೊತೆ ಹಂಚಿಕೊಳ್ಳಿಕ್ಕೆ ಒಪ್ಕೊಂಡಿದೆ. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು. ಇವಿಷ್ಟು ಇದರಿಂದ ನಾವು ತಿಳ್ಕೊಬೇಕಾಗಿರುವಂತ ಅಂಶ. ಈ ಕಡೆ ಇನ್ನೊಂದಿದೆ ನೋಡ್ಕೊಳ್ಳಿ, ಉತ್ತರಾಖಂಡ್ ಅಡಾಪ್ಟ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನೀವು ಕೇಳಿರಬಹುದು, ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳ್ಬಹುದು. ಅದಕ್ಕೆ ಉತ್ತರಾಖಂಡ್ ಚೀಫ್ ಮಿನಿಸ್ಟರ್ ಪುಷ್ಕರ್ ಸಿಂಗ್ ಧಾಮಿ ಆನ್ ಮಂಡೇ officially rolled out the Uniform Civil Code UCC for all residents of the state except the scheduled tribes and natives who have migrated out of the state. ಉತ್ತರಾಖಂಡದಲ್ಲಿ UCCಯನ್ನ ಜಾರಿಗೆ ತಂದಿದ್ದಾರೆ. ಯಾರಿಗೆ ಅಕ್ಸೆಪ್ಟ್ ಮಾಡಿಕೊಂಡು ಮುಖ್ಯವಾಗಿ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅನ್ನು ಅದರಿಂದ ಹೊರಗಿಟ್ಟಿದ್ದಾರೆ. ಅದೇ ರೀತಿ ನೇಟಿವ್ಸ್, ಕೆಲವೊಬ್ರು ರಾಜ್ಯದಿಂದ ಮೈಗ್ರೇಟ್ ಆಗಿರ್ತಾರಲ್ವಾ, ಹೊರಗಡೆ ಹೋಗಿರ್ತಾರಲ್ವಾ, ಅವರಿಗೂ ಸಹ ಇದನ್ನ ಅಪ್ಲೈ ಮಾಡೋದಿಲ್ಲ. ಉಳಿದ ಎಲ್ಲ ಒಂದು ಪ್ರಜೆಗಳಿಗೂ UCC ಅಪ್ಲೈ ಆಗುತ್ತೆ. ವಿತ್ ದಿಸ್, ಉತ್ತರಾಖಂಡ್ ಹ್ಯಾಸ್ ಬಿಕಮ್ ದಿ ಫಸ್ಟ್ ಇಂಡಿಯನ್ ಸ್ಟೇಟ್ ಇಂಪ್ಲಿಮೆಂಟ್ ದ UCC ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ UCCಯನ್ನ ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಂಡ ಅಂತ ಈ ಮೂಲಕ ಅವರು ಹೇಳ್ತಾ ಇದ್ದಾರೆ. UCC ಬಿಲ್ ಪಾಸ್ಡ್ ಬೈ ದ ಸ್ಟೇಟ್ ಅಸೆಂಬ್ಲಿ ಲಾಸ್ಟ್ ಫೆಬ್ರವರಿ. ಹಿಂದಿನ ವರ್ಷದ ಫೆಬ್ರವರಿಯಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡಿದ್ರು. ಇಟ್ ಬ್ಯಾನ್ಸ್ ಪ್ರಾಕ್ಟೀಸಸ್ ಸಚ್ ಆಸ್ ಹಲಾಲಾ, ಇದ್ದತ್ ಅಂಡ್ ತಲಾಕ್. ಇದು ಮುಖ್ಯವಾಗಿ ಬೇರೆ ನೀವು ನೋಡಿರಬಹುದು, ಮುಸ್ಲಿಂ ಪರ್ಸನಲ್ ಲಾ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರ್ಸನಲ್ ಲಾ ಅಂಡರ್ ಅಲ್ಲಿ ಎಲ್ಲ ಒಂದು ವಿಷಯಗಳು ಬರುತ್ತೆ. ಹಲಾಲಾ, ಇದ್ದತ್ ಮತ್ತೆ ತಲಾಕ್. ಕಸ್ಟಮ್ಸ್ ರಿಲೇಟೆಡ್ ಟು ಮ್ಯಾರೇಜ್ ಅಂಡ್ ಡಿವೋರ್ಸ್ ಇನ್ ಮುಸ್ಲಿಂ ಪರ್ಸನಲ್ ಲಾ ಎಲ್ಲವನ್ನ ಅಲ್ಲಿ ಬ್ಯಾನ್ ಮಾಡಲಾಗಿದೆ. ಇಟ್ ಆಲ್ಸೋ ಎನ್ಶೋರ್ಸ್ ದಟ್ ವಿಮೆನ್ ಆರ್ ಗಿವನ್ ಈಕ್ವಲ್ ರೈಟ್ಸ್ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಪ್ರಾಪರ್ಟಿ ಅಂಡ್ ಇನ್ಹೆರಿಟೆನ್ಸ್. ಈಗ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಆನುವಂಶಿಕವಾಗಿ ಕೆಲವೊಂದು ಅಧಿಕಾರಗಳಿರುತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೂ ಸಹ ಸಮಾನವಾದ ಹಕ್ಕುಗಳಿದೆ ಅಂತ ಈ ಲಾ ಹೇಳುತ್ತೆ. UCC mandates online registration of marriages, divorce and live-in relationships. A government portal has been formed for the purpose. ಈಗ ಏನಾಗ್ತಾ ಇದೆ, ಅಲ್ಲಿ ಒಂದು ಗವರ್ಮೆಂಟ್ ಪೋರ್ಟಲ್ ಅನ್ನ ಓಪನ್ ಮಾಡಿದ್ದಾರೆ. ಅದರ ಮೂಲಕ ಮದುವೆ, ಡಿವೋರ್ಸ್ ಮತ್ತೆ ಲಿವ್ ಇನ್ ರಿಲೇಶನ್ಶಿಪ್ಸ್ ಈ ಎಲ್ಲವನ್ನ ಸಹ ರಿಜಿಸ್ಟರ್ ಮಾಡಲಾಗುತ್ತೆ. ಇನ್ನೊಂದು ವಿಷಯ ನೀವು ಓದಿರಬಹುದು, ಗೋವಾದಲ್ಲಿ ಈಗಾಗಲೇ UCC ಇದೆ ಅಂತ. ಅದರ ಬಗ್ಗೆ ನೋಡೋದಾದ್ರೆ, ಗೋವಾ ಫಾಲೋಸ್ ಅ UCC ಬೇಸ್ಡ್ ಆನ್ ದಿ ಪೋರ್ಚುಗೀಸ್ ಸಿವಿಲ್ ಕೋಡ್ ಆಫ್ 1867. 1867ರಲ್ಲೇ ಪೋರ್ಚುಗೀಸರ ಸಿವಿಲ್ ಕೋಡ್ ಪ್ರಕಾರ ಗೋವಾ UCCಯನ್ನ ಫಾಲೋ ಮಾಡ್ತಾ ಇದೆ. ಗೋವಾ ದಮನ್ ಅಂಡ್ ದಿಯು ಅಡ್ಮಿನಿಸ್ಟ್ರೇಷನ್ ಆಕ್ಟ್ ಆಫ್ 1962
ಪರ್ಮಿಟೆಡ್ ಇಟ್ ಟು ರಿಟೇನ್ ದ ಕೊಲೋನಿಯಲ್ ಎರಾ ಸಿವಿಲ್ ಕೋಡ್. 1962ರಲ್ಲಿ ಗೋವಾ ದಮನ್ ಅಂಡ್ ದಿಯು ಅಡ್ಮಿನಿಸ್ಟ್ರೇಷನ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಅವಾಗ ಹೇಳೋದೇನು ಅಂತಂದ್ರೆ, ಮೊದಲಿಂದ ಗೋವಾ ಫಾಲೋ ಮಾಡ್ತಾ ಬಂದಿರ್ತಲ್ವಾ 1867ರಿಂದ, ಅದನ್ನ ಹಾಗೆ ಮುಂದುವರಿಸಲಿಕ್ಕೆ ಅವಕಾಶ ಇದೆ ಅಂತ ಅದರಲ್ಲಿ ಹೇಳ್ತಾರೆ. ಹಾಗಾಗಿ ಗೋವಾ ಮೊದಲಿಂದ ಅದನ್ನ ಫಾಲೋ ಮಾಡ್ತಾ ಇದೆ. ಉತ್ತರಾಖಂಡ ಪೋಸ್ಟ್ ಇಂಡಿಪೆಂಡೆನ್ಸ್, ಅದಕ್ಕೆ ಹೇಳ್ತಾರೆ ಅಲ್ವಾ ಇಲ್ಲಿ, ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದ UCC ಪೋಸ್ಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲ ಬಾರಿಗೆ UCCಯನ್ನ ಜಾರಿಗೊಳಿಸಿದ ರಾಜ್ಯ ಉತ್ತರಾಖಂಡ. ಇನ್ನು ಮುಂದಿನ ಪೇಜ್ಗೆ ಹೋಗೋಣ. ಇದಾದ ನಂತರ ಬೆಂಗಳೂರಿನ ಕೆಲವೊಂದು ಸ್ಥಳೀಯ ಸುದ್ದಿಗಳಿವೆ, ನಮಗೆ ಇದು ಅವಶ್ಯಕತೆ ಇಲ್ಲ. ಮುಂದೆ ನೇರವಾಗಿ ಹೋಗೋದಾದ್ರೆ, ಪ್ರಕಟಣೆಗಳು ಬೇಕಾಗಿಲ್ಲ. ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳಿದೆ ಸರ್ಕಾರದ ಕುರಿತಾಗಿರಬಹುದು. ಇಲ್ಲೊಂದು ಚಿಕ್ಕ ಅಂಶ ನೋಡೋದಾದ್ರೆ, DCs ಟೋಲ್ಡ್ ಟು ಫೈಲ್ ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಎರ್ಯಾಂಟ್ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಕೆಲವು ದಿವಸಗಳ ಹಿಂದೆ ನೋಡಿದ್ವಲ್ವಾ, ಕೆಲವೊಂದು ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಏನ್ ಮಾಡ್ತಾ ಇವೆ, RBI ಈಗ ಸ್ವಸಹಾಯ ಸಂಘ ಸಂಸ್ಥೆಗಳು ಕೆಲವರಿಗೆ ಸಾಲ ಕೊಡ್ತವೆ. ಸಾಲವನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ರೌಡಿಗಳನ್ನ ಯೂಸ್ ಮಾಡೋದಾಗಿರಬಹುದು, ಅಥವಾ ಹೆಚ್ಚಿನ ಬಡ್ಡಿ ದರಗಳನ್ನ ವಿಧಿಸೋದಾಗಿರಬಹುದು. ಆ ಮೂಲಕ ಸಾಲಗಳನ್ನ ಅವರಿಂದ ಕಿತ್ಕೊಳ್ತಾ ಇದ್ದಾರೆ, ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಇದನ್ನ ಸರಿಯಾಗಿ ನಿಭಾಯಿಸಲಿಕ್ಕೋಸ್ಕರ ಸರ್ಕಾರ ಈಗ DCಗಳಿಗೆ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಕ್ರಿಮಿನಲ್ ಕೇಸ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ಬೇರೆ ಬೇರೆ ಬುಕ್ ಬಗ್ಗೆ ರಿವ್ಯೂಗಳಿದೆ. ಬೆಂಗಳೂರಿನಲ್ಲಿ ಯಾವ್ಯಾವ ಇವೆಂಟ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ, ಅದು ನಮಗೆ ಬೇಕಾಗಿಲ್ಲ. ಮುಂದೆ ಹೋಗೋದಾದ್ರೆ, ಎಡಿಟೋರಿಯಲ್ ಬಂತು. ಇಲ್ಲಿ ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿಕ್ಕಿದೆ. ಗೆಟಿಂಗ್ ಡ್ರಂಕ್ ಆನ್ ಹೋಮಿಯೋಪತಿ. ಹೋಮಿಯೋಪತಿ ಬಗ್ಗೆ ಕೆಲವು ದಿವಸಗಳ ಹಿಂದೆ ನೋಡಿದ್ವಿ, ನೆನಪಿದ್ಯಾ? ಕ್ರಾಸ್ಪತಿ ಅನ್ನುವಂಥ ಒಂದು ಶಬ್ದ ಬಂದಿತ್ತು. ಅಂದ್ರೆ ಒಂದು ವೈದ್ಯಕೀಯ ವಿಭಾಗದಲ್ಲಿ ಟ್ರೈನಿಂಗ್ ಪಡ್ಕೊಳ್ಳೋದು, ಇನ್ಯಾವುದೋ ಒಂದು ವೈದ್ಯಕೀಯ ವಿಭಾಗದ ಮೆಡಿಸಿನ್ ಅನ್ನ ಕೊಡೋದು ಬೇರೆಯವರಿಗೆ. ಒಬ್ರು ಹೋಮಿಯೋಪತಿಯಲ್ಲಿ ಟ್ರೈನಿಂಗ್ ಪಡ್ಕೊಂಡಿರ್ತಾರೆ, ಅದನ್ನ ಓದಿರ್ತಾರೆ. ಆದ್ರೆ ಅವರು ಹೊಸ ಮಾಡರ್ನ್ ಮೆಡಿಸಿನ್ ಇರುತ್ತಲ್ವಾ ಬೇರೆ ದೇಶದ್ದು, ಅದನ್ನು ಸಹ ರೋಗಿಗಳಿಗೆ ಕೊಡ್ತಾ ಇರ್ತಾರೆ. ಅದಕ್ಕೆ ಕ್ರಾಸ್ಪತಿ ಅಂತ ಕರೀತೇವೆ. ನಿಮಗೆ ನೆನಪಾಗಲಿ ಅಂತ ಹೇಳಿದ್ದು. ಇಲ್ಲಿ ಹೇಳಿಕ್ ಹೊರಟಿರೋದು ಏನಂತಂದ್ರೆ, ಗೆಟಿಂಗ್ ಡ್ರಂಕ್ ಆನ್ ಹೋಮಿಯೋಪತಿ. ಹೋಮಿಯೋಪತಿ ಅಂದ್ರೆ ಏನು ಹಾಗಾದ್ರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಹೋಮಿಯೋಪತಿ ಈಸ್ ಅ ಟೈಪ್ ಆಫ್ ಅಲ್ಟರ್ನೇಟಿವ್ ಮೆಡಿಸಿನ್ ದಟ್ ಬಿಲೀವ್ಸ್ ಲೈಕ್ ಕ್ಯೂರ್ಸ್ ಲೈಕ್. ಅಂತಂದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳ್ತೇವಲ್ವಾ, ಅದೇ ತರ ಲೈಕ್ ಕ್ಯೂರ್ಸ್ ಲೈಕ್, ಅದೇ ಒಂದು ಸಿಂಪ್ಟಮ್ಸ್ ನಿಂದ ಆ ರೋಗದ ಸಿಂಪ್ಟಮ್ಸ್ ಅನ್ನ ವಾಸಿಗೊಳಿಸೋದು. ಇನ್ನೂ ಸಹ ಅರ್ಥ ಆಗ್ಲಿಕ್ಕೆ ಹೇಳ್ತೇನೆ. ದಿಸ್ ಮೀನ್ಸ್ ದಟ್ ಸಬ್ಸ್ಟೆನ್ಸ್ ಕಾಸಿಂಗ್ ಸಿಂಪ್ಟಮ್ಸ್ ಇನ್ ಅ ಹೆಲ್ದಿ ಪರ್ಸನ್ ಕ್ಯಾನ್ ಟ್ರೀಟ್ ದ ಸೇಮ್ ಸಿಂಪ್ಟಮ್ಸ್ ಇನ್ ಅ ಸಿಕ್ ಪರ್ಸನ್ ವೆನ್ ಗಿವನ್ ಇನ್ ಟೈನಿ ಅಮೌಂಟ್ಸ್. ಅಂತಂದ್ರೆ ಏನು, ಒಬ್ಬ ವ್ಯಕ್ತಿಗೆ ಒಂದು ರೋಗ ಬಂದಿದೆ ಅಂತ ಇಟ್ಕೊಳ್ಳಿ. ರೋಗ ಬಂದಾಗ ಕೆಲವು ರೋಗದ ಲಕ್ಷಣಗಳಿರುತ್ತೆ, ಆ ದೇಹದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗುತ್ತೆ. ಈಗ ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ಸಬ್ಸ್ಟೆನ್ಸ್ ಕಾಸಿಂಗ್ ಸಿಂಪ್ಟಮ್ಸ್ ಇನ್ ಹೆಲ್ದಿ ಪರ್ಸನ್, ಆರೋಗ್ಯವಂತ ವ್ಯಕ್ತಿಯಲ್ಲಿ ಯಾವ ಒಂದು ವಿಧಾನದ ಮೂಲಕ ಆ ರೋಗ ಹರಡುತ್ತೋ, ಅಥವಾ ಯಾವುದೋ ಒಂದು ಕ್ರಿಮಿಗಳ ಮೂಲಕ ಆ ರೋಗ ಹರಡುತ್ತೋ, ಅದನ್ನೇ ನಾವು ಈಗ ರೋಗ ಬಂದಿರುತ್ತಲ್ವಾ ಆಲ್ರೆಡಿ ಅವರ ಮೇಲೆ ಅಪ್ಲೈ ಮಾಡೋದು. ಲೈಕ್ ಕ್ಯೂರ್ಸ್ ಲೈಕ್ ಅಂತಂದ್ರೆ ಯಾವ್ದ್ರಿಂದ ರೋಗ ಹರಡುತ್ತೋ ಅದನ್ನೇ ನಾವು ಯೂಸ್ ಮಾಡಿಕೊಂಡು ರೋಗವನ್ನ ಗುಣಮುಖಗೊಳಿಸೋದು. ಅಂದ್ರೆ ಸಿಕ್ ಪರ್ಸನ್ ವೆನ್ ಗಿವನ್ ಇನ್ ಟೈನಿ ಅಮೌಂಟ್ಸ್, ಚಿಕ್ಕ ಪ್ರಮಾಣದಲ್ಲಿ. ಅಂತಂದ್ರೆ ಈಗ ನಾವು ಇಂಜೆಕ್ಷನ್ ತಗೊಳ್ತೀವಲ್ವಾ, ಅದರಲ್ಲೂ ಕೆಲವೊಂದ್ ಸಾರಿ ಪ್ಯಾಥೋಜನ್ಗಳನ್ನ, ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಗಳನ್ನ ಹಾಕಿರ್ತಾರೆ. ಅದೇ ತರ ಮೊದಲೇ ನಾವು ಆ ರೋಗ ನಿರೋಧಕ ಶಕ್ತಿನ ತುಂಬೋ ತರ ಇಲ್ಲೇನ್ ಮಾಡ್ತೇವೆ, ಯಾವ್ದ್ರಿಂದ ಡಿಸೀಸ್ ಬರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ದೇಹವನ್ನ ಗುಣಮುಖಗೊಳಿಸ್ತೇವೆ. ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ಮೇಡ್ ಬೈ ಡೈಲ್ಯೂಟಿಂಗ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಲೈಕ್ ಪ್ಲಾಂಟ್ಸ್ ಆರ್ ಮಿನರಲ್ಸ್. ಮೆಡಿಸಿನ್ಗಳನ್ನ ಹೇಗೆ ತಯಾರು ಮಾಡ್ತಾರೆ ಅಂತಂದ್ರೆ, ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂತಂದ್ರೆ ಕೆಲವೊಂದು ಸಸ್ಯಗಳು ಮತ್ತೆ ಕೆಲವೊಂದು ಮಿನರಲ್ಗಳನ್ನ ಡೈಲ್ಯೂಟ್ ಮಾಡೋದು. ವಾಟರ್ ಆರ್ ಆಲ್ಕೋಹಾಲ್, ಇಲ್ಲಿ ಮುಖ್ಯವಾದ ವಿಷಯ ಬರುತ್ತೆ, ಅದರ ಬಗ್ಗೆ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಖ್ಯವಾಗಿ ನ್ಯಾಚುರಲ್ ಸಬ್ಸ್ಟೆನ್ಸ್ ಗಳನ್ನ ನೀರು ಅಥವಾ ಆಲ್ಕೋಹಾಲ್ ಅಲ್ಲಿ ಡೈಲ್ಯೂಟ್ ಮಾಡ್ತಾರೆ. ಆಲ್ಮೋಸ್ಟ್ ನಥಿಂಗ್ ಆಫ್ ದಿ ಒರಿಜಿನಲ್ ಸಬ್ಸ್ಟೆನ್ಸ್ ರಿಮೇನ್ಸ್. ಆವಾಗ ಮುಖ್ಯವಾಗಿ ರೋಗವನ್ನ ಹರಡುವಂತಹ ಒಂದು ಅಂಶವನ್ನ ನಾವು ತೆಗೆದುಕೊಂಡಿರ್ತೀವಿ ಅಲ್ವಾ, ಹಾಗಾಗಿ ಅದನ್ನ ಡೈಲ್ಯೂಟ್ ಮಾಡಿದಾಗ ಒರಿಜಿನಲ್ ಅಂಶ ಇರೋದಿಲ್ಲ, ಕೇವಲ ರೋಗವನ್ನ ಗುಣಮುಖಗೊಳಿಸುವ ಅಂಶ ಮಾತ್ರ ಉಳಿಯುತ್ತೆ. ಆ ಒಂದು ವ್ಯವಸ್ಥೆಯ ಮೂಲಕ ರೋಗವನ್ನ ನಿವಾರಿಸ್ತಾರೆ. ವರ್ಲ್ಡ್ ಹೋಮಿಯೋಪತಿ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ 10th April. ಕಮಾಮರೇಟ್ ದ ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ಹಾನೆಮನ್, ಫೌಂಡರ್ ಆಫ್ ಹೋಮಿಯೋಪತಿ. ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಫೌಂಡರ್ ಆಫ್ ಹೋಮಿಯೋಪತಿ ಡಾಕ್ಟರ್ ಹಾನೆಮನ್. ವರ್ಲ್ಡ್ ಹೋಮಿಯೋಪತಿ ಡೇ ಯಾವಾಗ ಆಚರಿಸ್ತಾರೆ, 10ನೇ ತಾರೀಕಿನ ಏಪ್ರಿಲ್. ಇದೆಷ್ಟು ಬೇಸಿಕ್ ಡೀಟೇಲ್ಸ್. ಇನ್ನು ಈ ಆರ್ಟಿಕಲ್ ಬಗ್ಗೆ ನೋಡೋದಾದ್ರೆ, ಆಲ್ಕೋಹಾಲ್ ಇನ್ ಹೋಮಿಯೋಪತಿ, ಮೊದಲೇ ಹೇಳಿದ್ವಲ್ವಾ, ಆಲ್ಕೋಹಾಲ್ ಅನ್ನ ಯೂಸ್ ಮಾಡ್ತಾರೆ, ಆ ಮೂಲಕ ನ್ಯಾಚುರಲ್ ಸಬ್ಸ್ಟೆನ್ಸ್ ಅನ್ನ ಡೈಲ್ಯೂಟ್ ಮಾಡೋದು ಮುಂತಾದವುಗಳನ್ನ ಮಾಡ್ತಾರೆ. ಸಮ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕಂಟೇನ್ ಲಾಟ್ ಆಫ್ ಆಲ್ಕೋಹಾಲ್. ಈ ಮೆಡಿಸಿನ್ಗಳಲ್ಲಿ ಆಲ್ಕೋಹಾಲಿನ ಅಂಶ ತುಂಬಾ ಇರುತ್ತೆ. ಮೇಕಿಂಗ್ ದೆಮ್ ಚೀಪ್ ಸಬ್ಸ್ಟಿಟ್ಯೂಟ್ ಫಾರ್ ಲಿಕ್ಕರ್
ವಿಚ್ ಕ್ಯಾನ್ ಬಿ ಡೇಂಜರಸ್ ಫಾರ್ ಪಬ್ಲಿಕ್ ಹೆಲ್ತ್. ಈ ಹೋಮಿಯೋಪತಿ ಔಷಧಗಳಲ್ಲಿ ಆಲ್ಕೋಹಾಲ್ ಇರೋದ್ರಿಂದ ಎಷ್ಟೋ ಜನ ಔಷಧಗಳನ್ನೇ ಸೇವಿಸಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಮತ್ತೆ ಅದೇ ರೀತಿ ಆ ಮೆಡಿಸಿನ್ಗಳನ್ನ ತೆಗೆದುಕೊಳ್ಳುವವರಿಗೂ ಇದರಿಂದ ಬಹಳ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಟ್ಯಾಕ್ಸ್ ಇಶ್ಯೂಸ್. The government taxes homeopathic alcohol tinctures much lower than the regular alcohol. ಸಾಮಾನ್ಯವಾಗಿ ಇರುವಂತಹ ಆಲ್ಕೋಹಾಲ್ಗಳಿಗಿಂತ ಈ ಹೋಮಿಯೋಪತಿಕ್ ಆಲ್ಕೋಹಾಲ್ಗಳಿಗೆ ಟ್ಯಾಕ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಮೇಕಿಂಗ್ ದೆಮ್ ಮೋರ್ ಅಫೋರ್ಡೆಬಲ್, ಹೆಚ್ಚು ಕೈಗೆಟುಕುವ ದರದಲ್ಲಿ ಅವು ಸಿಗುತ್ತೆ. ಅಂಡ್ ಮಿಸ್ಯೂಸ್ ಆಸ್ ಡ್ರಿಂಕ್. ಈ ಕೆಲವೊಂದು ಈಗ ಕುಡಿತದ ಚಟವನ್ನು ಹೊಂದಿರ್ತಾರಲ್ವಾ, ಅವ್ರೇನ್ ಮಾಡ್ತಾರೆ, ಈ ಬೇರೆ ಆಲ್ಕೋಹಾಲಿಗೆ ಟ್ಯಾಕ್ಸ್ ಹೆಚ್ಚಿರೋದ್ರಿಂದ ರೇಟು ಹೆಚ್ಚಿರುತ್ತೆ, ಅವರು ಈ ಹೋಮಿಯೋಪತಿಕ್ ಮೆಡಿಸಿನ್ ಅನ್ನೇ ಸೇವಿಸಲಿಕ್ಕೆ ಪ್ರಾರಂಭಿಸ್ತಾರೆ. State versus central rules. States want to regulate these tinctures because they affect the public health. ರಾಜ್ಯಗಳಿಗೆ ಇವುಗಳನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡಬೇಕು, ನಿಯಂತ್ರಿಸಬೇಕು ಅನ್ನುವಂಥ ಆಸೆ ಇದೆ. ಬಟ್ ಓನ್ಲಿ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ದ ಪವರ್ ಟು ಡೂ. ಆದ್ರೆ ಆ ಅಧಿಕಾರ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ. ಹೆಲ್ತ್ ಡೇಂಜರ್ಸ್. ಮೆನಿ ಪೀಪಲ್ ಅನ್ನೋವಿಂಗ್ಲಿ ಕನ್ಸ್ಯೂಮ್ ದೀಸ್ ಟಿಂಕ್ಚರ್ಸ್ ಡೈಲಿ. ಎಷ್ಟೋ ಜನ ನಮ್ಮ ರೋಗ ಗುಣಮುಖ ಆಗಲಿಕ್ಕೆ ಈ ಹೋಮಿಯೋಪತಿ ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ವಿಚ್ ಕ್ಯಾನ್ ಕಾಸ್ ಸೀರಿಯಸ್ ಡಿಸೀಸ್ ಲೈಕ್ ಲಿವರ್ ಡ್ಯಾಮೇಜ್. ಅದರಿಂದ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಲೀಗಲ್ ಬ್ಯಾಟಲ್ಸ್. ದ ಹೋಮಿಯೋಪತಿ ಇಂಡಸ್ಟ್ರಿ ಕೀಪ್ಸ್ ಫೈಲಿಂಗ್ ಲಾ ಸೂಟ್ಸ್ ಟು ಡಿಲೇ ಸ್ಟ್ರಿಕ್ಟ್ ರೂಲ್ಸ್, ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ಗವರ್ಮೆಂಟ್ ಟು ಕಂಟ್ರೋಲ್ ದಿ ಪ್ರಾಬ್ಲಮ್. ಈ ಹೋಮಿಯೋಪತಿ ಇಂಡಸ್ಟ್ರಿಗಳು ಇರುತ್ತಲ್ವಾ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಪದೇ ಪದೇ ಬೇರೆ ಬೇರೆ ಲಾ ಸೂಟ್ಗಳನ್ನ, ಅಂತಂದ್ರೆ ಇದು ರೋಗಿಗಳಿಗೋಸ್ಕರ ನಾವು ತಯಾರು ಮಾಡ್ತಾ ಇರೋದು, ಇದರಿಂದ ನಮಗೆ ಇಂತಿಷ್ಟು ಆಲ್ಕೋಹಾಲ್ ಕಂಟೆಂಟ್ ಅನ್ನ ಸೇರಿಸಲೇಬೇಕಾಗತ್ತೆ ಅಂತ ತುಂಬಾ ಲಾ ಸೂಟ್ಗಳನ್ನ, ಅಂದ್ರೆ ಬೇರೆ ಬೇರೆ ಸರ್ಕಾರದ ಕ್ರಮದ ವಿರುದ್ಧ ಕೋರ್ಟ್ನ ಹತ್ರ ಬೇರೆ ಲಾ ಸೂಟ್ ಅನ್ನ ಅಪ್ಲೈ ಮಾಡೋದು. ಅಂದ್ರೆ ತಮ್ಮ ಇಂಡಸ್ಟ್ರಿ ಬೆಳಿಲಿಕ್ಕೆ ಮತ್ತೆ ರೋಗಿಗಳ ಆರೋಗ್ಯಕ್ಕೆ ಇಷ್ಟು ಕಂಟೆಂಟ್ ಆಲ್ಕೋಹಾಲ್ ಬೇಕೇ ಬೇಕು ಅನ್ನುವಂತ ಕೆಲವೊಂದು ನಿರ್ಧಾರಗಳನ್ನ ಮುಂದಿಡೋದು. ಗೌರ್ಮೆಂಟ್ ಏನ್ ಮಾಡಕ್ಕಾಗತ್ತೆ, ಗೌರ್ಮೆಂಟ್ ಅವಾಗ ಕನ್ಫ್ಯೂಸ್ ಆಗುತ್ತೆ, ಅವಾಗ ಸರಿಯಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. So government delays. A simple rule to limit alcohol in homeopathic medicine has been stuck in legal fight for years. ಈ ತರ ಕೇಸ್ ಹಾಕೋದು ಮತ್ತೆ ಅದಕ್ಕೆ ವಾಪಸ್ ಗೌರ್ಮೆಂಟ್ ಉತ್ತರ ಕೊಡೋದು, ಇದೇ ಒಂದು ಕ್ರಮನೇ ಮುಂದುವರಿತಾ ಬರ್ತಿದೆ ಎಷ್ಟು ವರ್ಷಗಳಿಂದ. ಪುಟ್ಟಿಂಗ್ ಪೀಪಲ್ಸ್ ಲೈವ್ಸ್ ಎಟ್ ರಿಸ್ಕ್. ಹಾಗಾಗಿ ಇದರಿಂದ ತೊಂದರೆಗೊಳಗಾಗ್ತಿರೋರು ಯಾರು, ಪ್ರಜೆಗಳು. ಎಲ್ಲ ಪ್ರಜೆಗಳಿಗೂ ಸಹ ಇದರಿಂದ ತೊಂದರೆ ಆಗ್ತಾ ಇದೆ. ಗೌರ್ಮೆಂಟ್ ಮತ್ತೆ ಇಂಥ ಕಂಪನಿಗಳು ಪದೇ ಪದೇ ಇದನ್ನ ಮುಂದುವರಿಸ್ತಾನೆ ಇವೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಈ ಕಡೆ ನೋಡೋದಾದ್ರೆ, ಈ ಕಡೆ ಒಂದು ಎಡಿಟೋರಿಯಲ್ ಇತ್ತಲ್ವಾ, ಫಸ್ಟ್ ರೆಸಾರ್ಟ್, ಟ್ರಂಪ್ ಶುಡ್ ಯೂಸ್ ಡಿಪ್ಲೊಮ್ಯಾಸಿ ನಾಟ್ ಕೊಯರ್ಷನ್ ಇನ್ ಡೆಪಾರ್ಟೇಷನ್ ಆಫ್ ಮೈಗ್ರೆಂಟ್ಸ್. ಇಲ್ಲಿಗಲ್ ಮೈಗ್ರೆಂಟ್ಸ್ ಗಳನ್ನ ಟ್ರಂಪ್ ಅವರು ಆದಷ್ಟು ಬೇಗ ಹೊರಗೆ ಹಾಕಬೇಕು ಅಂತ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಅಂದ್ರೆ ದೇಶಕ್ಕೆ ಅಕ್ರಮವಾಗಿ ಬಂದಿರ್ತಾರಲ್ವಾ ಬೇರೆ ದೇಶದವರು ಮೈಗ್ರೆಂಟ್ಸ್ ಗಳು, ಅವ್ರನ್ನ ದೇಶದಿಂದ ಹೊರಗೆ ಹಾಕಬೇಕು ಅಂತ ಕೆಲವು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಅಂತಾನು ಹೇಳ್ತಿದ್ದಾರೆ ಅವರು. ಆದ್ರೆ ಅವ್ರು ಆತರ ಮಾಡೋ ಬದಲು, ಡೈರೆಕ್ಟ್ ಆಗಿ ಅವರನ್ನ ಡಿಪೋರ್ಟ್ ಮಾಡೋ ಬದಲು ಬೇರೆ ದೇಶಗಳ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂಬಂಧನ ಇಟ್ಕೊಂಡು ಡಿಪ್ಲೊಮ್ಯಾಟಿಕ್ ಆಗಿ ರಾಜತಾಂತ್ರಿಕವಾಗಿ ಮುಂದೆ ಹೋಗಿದ್ರೆ ಇನ್ನೂ ಸಹ ಚೆನ್ನಾಗಿರ್ತಿತ್ತು ಅನ್ನುವಂಥ ಅಂಶವನ್ನು ಅದು ಹೇಳುತ್ತೆ. ಕೆಳಗಡೆ ನೋಡೋದಾದ್ರೆ, ದ ಯೂನಿಯನ್ ಬಜೆಟ್ ಆಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಕ್ಲೈಮೇಟ್ ಆಕ್ಷನ್. ಕ್ಲೈಮೇಟ್ ಆಕ್ಷನ್ ಅಂತಂದ್ರೆ ನಮ್ಮ ಭೂಮಿ ಕ್ಲೈಮೇಟ್ ಚೇಂಜ್ ಅನ್ನ ಅನುಭವಿಸ್ತಾ ಇದೆ, ಹವಾಮಾನ ವಾತಾವರಣ ಎಲ್ಲ ಬದಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರೋ ಫೆಬ್ರವರಿ 1ರಂದು ನಮ್ಮ ದೇಶದ ಬಜೆಟ್ ಅನ್ನ ಮಂಡಿಸ್ತಾರೆ. ಆ ಬಜೆಟ್ ನಲ್ಲಿ ಯಾವ ಯಾವ ಕ್ರಮಗಳನ್ನ ಕೈಗೊಂಡ್ರೆ ಇನ್ನಷ್ಟು ಒಳ್ಳೆಯದು ನಮ್ಮ ದೇಶಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್, ಬಿಗ್ ಫೋಕಸ್ ಆನ್ ಕ್ಲೈಮೇಟ್ ಇನ್ ಬಜೆಟ್. ದ ಯೂನಿಯನ್ ಬಜೆಟ್ ಆನ್ February 1 is very important for India's fight against climate change and meeting its clean energy goals. ಭಾರತಕ್ಕೆ ಕೆಲವೊಂದು ಗುರಿಗಳಿದೆ. ಕ್ಲೀನ್ ಎನರ್ಜಿ ಅಂತಂದ್ರೆ ಸುಸ್ಥಿರವಾದಂತಹ ಶಕ್ತಿಯ ಸಂಪನ್ಮೂಲಗಳನ್ನ ಬಳಸೋದು, ಆ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲೂ ಸುಸ್ಥಿರತೆಯನ್ನು ಸಾಧಿಸೋದು. ಆ ಒಂದು ಗುರಿಗಳನ್ನ ಸಾಧಿಸಲಿಕ್ಕೆ ಬರುವ ಬಜೆಟ್ ನಲ್ಲಿ ಸರಿಯಾದ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಮೋರ್ ಗ್ರೀನ್ ಎನರ್ಜಿ ನೀಡೆಡ್. ಇಂಡಿಯಾ ವಾಂಟ್ಸ್ ಟು ರೀಚ್ 500 gigawatt of renewable energy by 2030, but has only 203.18 gigawatt so far. ಭಾರತದ ಗುರಿ 2030ಕ್ಕೇನು ಸುಮಾರು 500 ಗಿಗಾವ್ಯಾಟ್ ನಷ್ಟು ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳನ್ನ ಹೊಂದೋದು. ಆದ್ರೆ ಇಲ್ಲಿ ತನಕ ಎಷ್ಟಾಗಿದೆ, 203.18 ಇಷ್ಟು ಗಿಗಾವ್ಯಾಟ್ ಅನ್ನ ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಮೋರ್ ಮನಿ ಅಂಡ್ ಬೆಟರ್ ಪಾಲಿಸೀಸ್ ಆರ್ ನೀಡೆಡ್ ಟು ಸ್ಪೀಡ್ ಅಪ್ ದ ಪ್ರೋಗ್ರೆಸ್. ಹಾಗಾಗಿ ಈ ಒಂದು ಪ್ರೋಗ್ರೆಸ್ ನ ಇನ್ನಷ್ಟು ಸ್ಪೀಡ್ ಮಾಡಲಿಕ್ಕೆ, ಉತ್ತಮ ವೇಗದಲ್ಲಿ ನಾವು ಇದನ್ನ ಸಾಧಿಸಲಿಕ್ಕೆ ಏನ್ ಬೇಕು, ಮುಖ್ಯವಾಗಿ ಮನಿ ಬೇಕು, ಹಣ ಬೇಕು, ಮತ್ತೆ ಉತ್ತಮವಾದಂತಹ ನೀತಿಗಳನ್ನ ಜಾರಿಗೊಳಿಸಬೇಕು. ಸೋಲಾರ್ ಎನರ್ಜಿ ಇಂಪ್ರೂವ್ಮೆಂಟ್. PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ನೀಡ್ಸ್ ಬೆಟರ್ ಪ್ಲಾನಿಂಗ್. ಈ ಸೋಲಾರ್ ಇಂಧನಗಳನ್ನ ಅಥವಾ ಸೌರ ಶಕ್ತಿಯನ್ನ ಉತ್ತೇಜಿಸಲಿಕ್ಕೋಸ್ಕರ PM ಪ್ರಧಾನಮಂತ್ರಿಯವರ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾನ ಜಾರಿಗೊಳಿಸಿದ್ದಾರೆ. ಆದ್ರೆ ಅದರ ಪ್ಲಾನಿಂಗ್, ಅದರ ಯೋಜನೆಯನ್ನ ಇನ್ನಷ್ಟು ಸಮರ್ಥಗೊಳಿಸಬೇಕು.
as very few people have successfully installed solar panels despite many registrations. ಎಷ್ಟೋ ಜನ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದು ನಿಜವಾಗ್ಲೂ ಸೋಲಾರ್ ಪ್ಯಾನೆಲ್ ಎಲ್ಲ ಅಳವಡಿಸೋರು ಕೆಲವು ಜನ. ಹಾಗಾಗಿ ಬಜೆಟ್ ಶುಡ್ ಹೆಲ್ಪ್ ರೆಡ್ಯೂಸ್ ಕಾಸ್ಟ್ ಅಂಡ್ ಇಂಪ್ರೂವ್ ಸಪ್ಲೈ. ಬಜೆಟ್ನಲ್ಲಿ ಆ ಒಂದು ಎಲ್ಲಾ ಜನರು ರಿಜಿಸ್ಟರ್ ಮಾಡಿದವರೆಲ್ಲರೂ ಇದನ್ನು ಅಳವಡಿಸಲಿಕ್ಕೋಸ್ಕರ ಅದರ ಕಾಸ್ಟ್ ಅನ್ನ ಕಡಿಮೆ ಮಾಡುವಂತಹ ಮತ್ತೆ ಸಪ್ಲೈನ ಇಂಪ್ರೂವ್ ಮಾಡುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ರೈಲ್ವೇಸ್ ಕ್ಯಾನ್ ಹೆಲ್ಪ್. ಇಂಡಿಯನ್ ರೈಲ್ವೆ ಲ್ಯಾಂಡ್ ಕ್ಯಾನ್ ಬಿ ಯೂಸ್ ಫಾರ್ ಸೋಲಾರ್ ಅಂಡ್ ವಿಂಡ್ ಎನರ್ಜಿ. ಎಷ್ಟೋ ರೈಲ್ವೆ ಸ್ಟೇಷನ್ಗಳ ಲ್ಯಾಂಡ್ಗಳು ಅಂದ್ರೆ ಉಪಯೋಗ ಆಗ್ತಾ ಇರಲ್ಲ, ಅದನ್ನ ಇನ್ನಷ್ಟು ಸಮರ್ಥವಾಗಿ ಉಪಯೋಗಿಸ್ಕೊಂಡ್ರೆ ಸೋಲಾರ್ ಎನರ್ಜಿಯನ್ನ ಇನ್ನಷ್ಟು ಕ್ರಿಯೇಟ್ ಮಾಡಬಹುದು. ದ ಗವರ್ಮೆಂಟ್ ಶುಡ್ ಪ್ರಮೋಟ್ ಪಾರ್ಟ್ನರ್ಶಿಪ್ಸ್ ಟು ಡೆವಲಪ್ ದಿಸ್ ಪೊಟೆನ್ಶಿಯಲ್. ಹಾಗಾಗಿ ಸರ್ಕಾರ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವಲ್ವಾ, ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅದನ್ನ ಹೆಚ್ಚು ಉತ್ತೇಜಿಸಬೇಕು, ಈ ಮೂಲಕ ಅದನ್ನ ಸಾಧಿಸಬೇಕು. ಪ್ರೊಟೆಕ್ಟಿಂಗ್ ಇಂಡಿಯನ್ ಎಕ್ಸ್ಪೋರ್ಟ್ಸ್. ಫ್ರಾಮ್ ಜನವರಿ 2026, ಮುಂದಿನ ವರ್ಷ ಜನವರಿಯಿಂದ ದ ಯುರೋಪಿಯನ್ ಯೂನಿಯನ್ ವಿಲ್ ಇಂಪೋಸ್ ಕಾರ್ಬನ್ ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್. ಯುರೋಪಿಯನ್ ಯೂನಿಯನ್ ಏನ್ ಮಾಡುತ್ತೆ, ಆ ದೇಶದ ಇಂಪೋರ್ಟ್ ಇರುತ್ತಲ್ವಾ, ಆ ದೇಶ ಬೇರೆ ಬೇರೆ ವಸ್ತುಗಳನ್ನ ಆಮದು ಮಾಡ್ಕೊಳ್ಳುತ್ತೆ, ಅದ್ರ ಮೇಲೆ ಕಾರ್ಬನ್ ಟ್ಯಾಕ್ಸ್ ಅನ್ನ ಹೇರ್ತಾ ಇದೆ. ಅಂತಂದ್ರೆ ಅದರಿಂದ ಕಾರ್ಬನ್ ಹೆಚ್ಚು ರಿಲೀಸ್ ಆಗುತ್ತೆ, ಅಂತಂದ್ರೆ ಅದಕ್ಕೆ ಹೆಚ್ಚು ಟ್ಯಾಕ್ಸ್ ಬೀಳುತ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಇಟ್ ಅಫೆಕ್ಟಿಂಗ್ ಇಂಡಿಯನ್ ಇಂಡಸ್ಟ್ರೀಸ್. ಭಾರತದ ಬೇರೆ ಬೇರೆ ಉದ್ಯಮಗಳಿಗೆ ಇದರಿಂದ ಕೆಲವು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಸೊ ದ ಬಜೆಟ್ ಶುಡ್ ಕ್ರಿಯೇಟ್ ಅ ಕ್ಲೈಮೇಟ್ ಆಕ್ಷನ್ ಫಂಡ್. ಹಾಗಾಗಿ ಕ್ಲೈಮೇಟ್ ಆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಹವಾಮಾನದ ಸುಸ್ಥಿರತೆಗೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಟು ಹೆಲ್ಪ್ ಸ್ಮಾಲ್ ಬಿಸ್ನೆಸಸ್ ಗೋ ಗ್ರೀನ್ ಅಂಡ್ ಅವಾಯ್ಡ್ ಎಕ್ಸ್ಟ್ರಾ ಟ್ಯಾಕ್ಸಸ್. ಆ ಫಂಡ್ ನ ಮೂಲಕ ಈ ಒಂದು ಕೆಲವು ಸಣ್ಣ ಬಿಸ್ನೆಸ್ ಗಳಿರುತ್ತಲ್ವಾ, ಅವು ಗೋ ಗ್ರೀನ್ ಅಂತಂದ್ರೆ ಪರಿಸರ ಸ್ನೇಹಿಯಾದ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ, ಆ ರೀತಿಯ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಯುರೋಪಿಯನ್ ಯೂನಿಯನ್ ಇಂಪೋರ್ಟ್ ಮಾಡ್ಕೊಂಡಾಗ ಅದ್ರ ಮೇಲೆ ಹೆಚ್ಚು ಟ್ಯಾಕ್ಸ್ಗಳು ಬೀಳೋದಿಲ್ಲ. ಎನ್ಕರೇಜಿಂಗ್ ರೀಸೈಕ್ಲಿಂಗ್. ಪ್ರಮೋಟಿಂಗ್ ಅ ಸರ್ಕ್ಯುಲರ್ ಎಕಾನಮಿ, ರಿಯೂಸಿಂಗ್ ಅಂಡ್ ರೀಸೈಕ್ಲಿಂಗ್ ಮಟೀರಿಯಲ್ಸ್. ಅಂತಂದ್ರೆ ಸರ್ಕ್ಯುಲರ್ ಎಕಾನಮಿ ಅಂತಂದ್ರೆ ಒಂದು ಸಾರಿ ಯೂಸ್ ಮಾಡಿದ್ದು ಮತ್ತೆ ರೀಸೈಕಲ್ ಆಗಿ ಅದನ್ನ ಮತ್ತೆ ಯೂಸ್ ಮಾಡೋದು, ಈ ತರ ಚಕ್ರ ರೀತಿಯಲ್ಲಿ ಇದು ನಡೀತಾ ಇರುತ್ತೆ. ಸರ್ಕ್ಯುಲರ್ ಎಕಾನಮಿ ಅಂತ ಕರೀತೇವೆ. ಸರ್ಕ್ಯುಲರ್ ಎಕಾನಮಿ ಕ್ಯಾನ್ ಬೂಸ್ಟ್ ಇಂಡಿಯಾಸ್ ಎಕಾನಮಿ ಅಂಡ್ ರೆಡ್ಯೂಸ್ ಪೊಲ್ಯೂಷನ್. ಈ ಸರ್ಕ್ಯುಲರ್ ಎಕಾನಮಿಯನ್ನು ಹೆಚ್ಚು ಯೂಸ್ ಮಾಡಿಕೊಂಡ್ರೆ ಭಾರತದಲ್ಲಿ ಪೊಲ್ಯೂಷನ್, ಕಲುಷಿತ ವಾತಾವರಣವನ್ನ ನಾವು ತಗ್ಗಿಸಬಹುದು. ದ ಬಜೆಟ್ ಶುಡ್ ಗಿವ್ ಟ್ಯಾಕ್ಸ್ ಬೆನಿಫಿಟ್ಸ್ ಫಾರ್ ಬಿಸ್ನೆಸಸ್ ಇನ್ವೆಸ್ಟಿಂಗ್ ಇನ್ ರೀಸೈಕ್ಲಿಂಗ್. ಹಾಗಾಗಿ ನಾವೇನ್ ಮಾಡಬೇಕು, ಬಜೆಟ್ ನ ಮೂಲಕ ಕೆಲವು ಉದ್ಯಮಗಳು ಇಂತಹ ರೀಸೈಕಲ್ ಪ್ರೊಸೆಸ್ ಅನ್ನ ಹೆಚ್ಚು ಉಪಯೋಗಿಸ್ಕೊಳ್ತಾ ಇದ್ರೆ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್, ತೆರಿಗೆಯಲ್ಲಿ ಸ್ವಲ್ಪ ಕಡಿತಗೊಳಿಸಬೇಕು, ಆ ರೀತಿಯ ಕೆಲವೊಂದು ಬೆನಿಫಿಟ್ ಅನ್ನ ಕೊಡಬೇಕು. ಬೆಟರ್ ಇನ್ಶೂರೆನ್ಸ್ ಫಾರ್ ಕ್ಲೈಮೇಟ್ ರಿಸ್ಕ್. ಮೆನಿ ಪೀಪಲ್ ಇನ್ ಇಂಡಿಯಾ ಡೋಂಟ್ ಹ್ಯಾವ್ ಇನ್ಶೂರೆನ್ಸ್ ಅಗೇನ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್. ಎಷ್ಟೋ ಜನರಿಗೆ ಪ್ರಕೃತಿ ವಿಕೋಪಗಳಿಂದ ತೊಂದರೆ ಆದ್ರೆ, ಸಾವನ್ನಪ್ಪಿದ್ರೆ ಇನ್ಶೂರೆನ್ಸ್ ಇರೋದಿಲ್ಲ. ದ ಬಜೆಟ್ ಶುಡ್ ಆಫರ್ ಟ್ಯಾಕ್ಸ್ ಕಟ್ಸ್ ಆನ್ ಕ್ಲೈಮೇಟ್ ಇನ್ಶೂರೆನ್ಸ್ ಅಂಡ್ ಲೋವರ್ GST ಆನ್ ಸಚ್ ಪಾಲಿಸೀಸ್. ಹಾಗಾಗಿ ಬಜೆಟ್ ಮೂಲಕ ಏನ್ ಮಾಡಬೇಕು, ಕ್ಲೈಮೇಟ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು, ಮತ್ತೆ GST ಇಂತಹ ಪಾಲಿಸಿಗಳ ಮೇಲೆ GST ಅನ್ನ ಕಡಿಮೆ ಮಾಡಬೇಕು. ಮೋರ್ ಇನ್ವೆಸ್ಟ್ಮೆಂಟ್ ಇನ್ ಗ್ರೀನ್ ಪ್ರಾಜೆಕ್ಟ್ಸ್. ಇಂಡಿಯಾ ನೀಡ್ಸ್ 162.5 ಟ್ರಿಲಿಯನ್ ರುಪೀಸ್, ಅಂತಂದ್ರೆ ಅದು $2.5 ಟ್ರಿಲಿಯನ್ ಆಗುತ್ತೆ, ಫಾರ್ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಸ್ ಬೈ 2030. 2030 ಹೊತ್ತಿಗೆ ನಮಗೆ ಸುಮಾರು 162.5 ಟ್ರಿಲಿಯನ್ ರೂಪಾಯಿಗಳಷ್ಟು ಗ್ರೀನ್ ಪ್ರಾಜೆಕ್ಟ್ಗೋಸ್ಕರ, ಅಂದ್ರೆ ಪರಿಸರ ಸ್ನೇಹಿಯಾದ ಕ್ರಮಗಳಿಗೋಸ್ಕರ ಅಂತಹ ಪ್ರಾಜೆಕ್ಟ್ ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಇಷ್ಟು ದುಡ್ಡು ಬೇಕು. ದ ಬಜೆಟ್ ಶುಡ್ ಸೆಟ್ ಕ್ಲಿಯರ್ ರೂಲ್ಸ್ ಫಾರ್ ಗ್ರೀನ್ ಫಿನಾನ್ಸ್ ಟು ಅಟ್ರಾಕ್ಟ್ ಇನ್ವೆಸ್ಟರ್ಸ್. ಹಾಗಾಗಿ ಇದಕ್ಕೆ ಹೆಚ್ಚು ಇನ್ವೆಸ್ಟರ್ಗಳು ಬೇಕು. ಬೇರೆ ಬೇರೆ ದೇಶದ ಹೂಡಿಕೆದಾರರು ಬಂದು ಇದರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಮಾತ್ರ ಹೆಚ್ಚು ಬೇಗ ಇಂತಹ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ. ಹಾಗೆ ಬಜೆಟ್ ನಲ್ಲಿ ಏನ್ ಮಾಡಬೇಕು, ಚೆನ್ನಾಗಿರುವಂತಹ ರೂಲ್ಸ್ ಗಳನ್ನ, ಬೇರೆ ದೇಶದವರು ನಮ್ಮ ದೇಶದ ಕಡೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಕರ್ಷಿತರಾಗಬೇಕು, ಅಂತಹ ರೂಲ್ಸ್ ಗಳನ್ನ ಬಜೆಟ್ ಜಾರಿಗೊಳಿಸಬೇಕು. ಮೇಕಿಂಗ್ ಇಂಡಿಯಾ ಕಾಂಪಿಟೇಟಿವ್. ದ ವರ್ಲ್ಡ್ ಇಸ್ ಮೂವಿಂಗ್ ಟುವರ್ಡ್ಸ್ ಲೋ ಕಾರ್ಬನ್ ಗೂಡ್ಸ್ ಅಂಡ್ ಸಸ್ಟೈನಬಲ್ ಇನ್ವೆಸ್ಟ್ಮೆಂಟ್ಸ್. ಎಲ್ಲಾ ಕಡೆ ಜಗತ್ತಿನಲ್ಲಿ ಕಾರ್ಬನ್ ಅನ್ನ ಕಡಿಮೆ ಎಮಿಟ್ ಮಾಡುವಂತಹ ಪ್ರಾಡಕ್ಟ್ ಗಳ ಕಡೆ ಎಲ್ಲರೂ ಮುಖ ಮಾಡ್ತಾ ಇದ್ದಾರೆ. ಸಸ್ಟೈನಬಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸುಸ್ಥಿರವಾದ ಹೂಡಿಕೆ ಕಡೆ. ಅಂತಂದ್ರೆ ಇದು ಒಂದು ಕಡೆ ಹೂಡಿಕೆ ಮಾಡಿದ್ರು, ಅದು ಯಾವುದೋ ಲಾಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಹೋಗೋದಲ್ಲ, ಇದು ಬಹಳ ದೀರ್ಘಕಾಲ ಉಳಿಯಬೇಕು ಸುಸ್ಥಿರವಾಗಿ. ಅಂತಹ ಒಂದು ಉದ್ಯಮಗಳಲ್ಲಿ ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಇಂಡಿಯಾಸ್ ಬಜೆಟ್ ಮಸ್ಟ್ ಸಪೋರ್ಟ್ ಗ್ರೀನ್ ಇಂಡಸ್ಟ್ರೀಸ್ ಟು ಸ್ಟೇ ಕಾಂಪಿಟೇಟಿವ್ ಇನ್ ದ ಗ್ಲೋಬಲ್ ಟ್ರೇಡ್. ಹಾಗಾಗಿ ಭಾರತದ ಬಜೆಟ್ ನ ಮೂಲಕ ನಾವೇನ್ ಮಾಡಬೇಕು, ಸರಿಯಾದ ಒಂದು ಗ್ರೀನ್ ಇಂಡಸ್ಟ್ರಿಗಳಿಗೆ, ಅಂದ್ರೆ ಪರಿಸರ ಸ್ನೇಹಿ ಇಂಡಸ್ಟ್ರಿಗಳಿಗೆ ಹೆಚ್ಚು ಹೂಡಿಕೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆ ಮೂಲಕ ಗ್ಲೋಬಲ್ ಟ್ರೇಡ್ ನಲ್ಲಿ, ಜಾಗತಿಕ ಉದ್ಯಮದಲ್ಲಿ ಭಾರತ ಒಂದು ಸ್ಪರ್ಧಾತ್ಮಕ ದೇಶವಾಗಿ ಉಳಿಲಿಕ್ಕೆ ಸಾಧ್ಯ. ಗವರ್ಮೆಂಟ್ಸ್ ಕ್ಲೈಮೇಟ್ ಕಮಿಟ್ಮೆಂಟ್. ದ ಬಜೆಟ್ ವಿಲ್ ಶೋ ಹೌ ಸೀರಿಯಸ್ ಇಂಡಿಯಾ ಇಸ್ ಅಬೌಟ್ ಫೈಟಿಂಗ್ ಕ್ಲೈಮೇಟ್ ಚೇಂಜ್ ಅಂಡ್ ಬಿಲ್ಡಿಂಗ್ ಅ ಗ್ರೀನ್ ಎಕಾನಮಿ. ಈಗ ಒಂದು ವೇಳೆ ಬಜೆಟ್ ನ ಮೂಲಕ ಹಲವಾರು ಕ್ರಮಗಳನ್ನ ಕೈಗೊಂಡ್ರೆ ಆ ಮೂಲಕ ಜಗತ್ತಿಗೆ ನಾವು ಒಂದನ್ನ ಪ್ರೂವ್ ಮಾಡಬಹುದು. ಏನಂತ,
ಇಲ್ಲ, ನಾವು ಈ ಕ್ಲೈಮೇಟ್ ಚೇಂಜ್ನ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನು ವಹಿಸಿಕೊಂಡಿದ್ದೇವೆ. ನಮ್ಮ ಹಲವಾರು ಕ್ರಮಗಳು ಆ ದಿಕ್ಕಿನಲ್ಲೇ ಇದೆ. ಈ ಮೂಲಕ ಜಗತ್ತನ್ನ ರಕ್ಷಿಸಲಿಕ್ಕೆ ನಾವು ಮುಂದಾಗಿದ್ದೇವೆ ಅನ್ನುವಂತಹ ಮೆಸೇಜ್ ಅನ್ನ ಜಗತ್ತಿಗೆ ನಾವು ಕೊಡಬಹುದು. ಇವಿಷ್ಟು ಈ ಆರ್ಟಿಕಲ್ ಇಂದ ನಾವು ತಿಳ್ಕೋಬೇಕಾದ ಅಂಶಗಳು. ಈ ಕಡೆ ಒಂದು ವೈಡ್ ಓಪನ್ ಅಂತಿದೆ, ಅದು ಮುಖ್ಯವಾಗಿ ಒಂದು ಟೆನ್ನಿಸ್ ಮ್ಯಾಚ್ ನ ಬಗ್ಗೆ ಹೇಳ್ತಾ ಇದೆ. ಅದನ್ನು ನಾವು ಗಮನಿಸಲಿಕ್ಕೆ ಹೋಗ್ತಾ ಇಲ್ಲ. ಈ ಪೇಜ್ ನಲ್ಲಿ ಒಂದು ನ್ಯಾವಿಗೇಟಿಂಗ್ ಗ್ರೋತ್ ಚಾಲೆಂಜಸ್ ಶ್ರೀಲಂಕಾದ ಬಗ್ಗೆ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ. ಶ್ರೀಲಂಕಾದಲ್ಲಿ ಕೆಲವು ಕ್ರೈಸಿಸ್ಗಳು ಆಗ್ತಾ ಇತ್ತು, ನಿಮಗೆ ತಿಳಿದಿರಬಹುದು. ಕಳೆದ ಕೆಲವು ವರ್ಷಗಳಿಂದ ಶ್ರೀಲಂಕಾ ಹಲವಾರು ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇತ್ತು. ಈಗ ಅದು ಹೇಗೆ ರಿಕವರ್ ಆಗ್ತಾ ಇದೆ? ಎಕಾನಮಿ ಇಂಪ್ರೂವಿಂಗ್, ಶ್ರೀಲಂಕಾ ಇಸ್ ರಿಕವರಿಂಗ್ ವಿತ್ ಹೆಲ್ಪ್ ಆಫ್ IMF, ಇಂಡಿಯಾ ಅಂಡ್ ಡೆಪ್ಟ್ ಡೀಲ್ಸ್, ಬಟ್ ಚಾಲೆಂಜಸ್ ರಿಮೇನ್. ಶ್ರೀಲಂಕಾ ಮುಖ್ಯವಾಗಿ IMF ನಿಂದ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ, ಮತ್ತೆ ಇಂಡಿಯಾದಿಂದ, ಮತ್ತೆ ಕೆಲವು ಸಾಲಗಳ ಮೂಲಕ ರಿಕವರಿ ಆಗ್ತಾ ಇದೆ. ಆದರೆ ಕೆಲವೊಂದು ಚಾಲೆಂಜಸ್ಗಳು ಹಾಗೆ ಇದೆ. ಬಿಗ್ ಚಾಲೆಂಜಸ್ ಏನು ಅಂತಂದ್ರೆ, ಮೆನಿ ಸ್ಕಿಲ್ಡ್ ವರ್ಕರ್ಸ್ ಆರ್ ಲೀವಿಂಗ್. ಆ ದೇಶದ ಮೇಲೆ ನಂಬಿಕೆ ಹೊರಟು ಹೋಗಿ ಎಷ್ಟೋ ಜನ ಏನ್ ಮಾಡ್ತಾ ಇದ್ದಾರೆ, ಸ್ಕಿಲ್ಡ್ ವರ್ಕರ್ಸ್, ಉತ್ತಮ ಕೌಶಲ್ಯವನ್ನ ಹೊಂದಿರುವಂತಹ ಕೆಲಸಗಾರರು ದೇಶವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅಂಡ್ ದಿ ನ್ಯೂ ಗವರ್ಮೆಂಟ್ ಲ್ಯಾಕ್ ಎಕ್ಸ್ಪೀರಿಯನ್ಸ್. ಈಗ ಹೊಸ ಗವರ್ಮೆಂಟ್ ಬಂದಿದೆಯಲ್ವಾ, ಅಲ್ಲಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬೆಟರ್ ಪ್ಲಾನಿಂಗ್ ಇಸ್ ನೀಡೆಡ್. ಹಾಗಾಗಿ ಒಂದು ಒಳ್ಳೆಯ ಯೋಜನೆಗಳ ಅವಶ್ಯಕತೆ ಇದೆ. ಟೂರಿಸಂ ಅಂಡ್ ಸ್ಪೆಂಡಿಂಗ್ ಇಶ್ಯೂಸ್. ಟೂರಿಸಂ ಇಸ್ ಗ್ರೋವಿಂಗ್ ಬಟ್ ನೀಡ್ಸ್ ಬೆಟರ್ ಮಾರ್ಕೆಟಿಂಗ್ ಅಂಡ್ ಸೇಫ್ಟಿ. ಅಲ್ಲಿ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಇದೆ, ಆದ್ರೆ ಸರಿಯಾದ ಮಾರ್ಕೆಟಿಂಗ್ ಇಲ್ಲ ಅಲ್ಲಿ, ಮತ್ತೆ ಸೇಫ್ಟಿ ಮೆಷರ್ಗಳನ್ನ ಸರಿಯಾಗಿ ಕೈಗೊಳ್ತಾ ಇಲ್ಲ. ದ ಗವರ್ಮೆಂಟ್ ಸ್ಪೆಂಡ್ಸ್ ಟೂ ಮಚ್ ಆನ್ ಲಾಸ್ ಮೇಕಿಂಗ್ ಕಂಪನೀಸ್. ಇದು ಇನ್ನೊಂದು ಅಂಶ. ಅಂದ್ರೆ ಕೆಲವೊಂದು ಲಾಸ್ ಮೇಕಿಂಗ್ ಕಂಪನಿಗಳಿರುತ್ತೆ, ಸರ್ಕಾರ ಅದು ಗೊತ್ತಿದ್ರು ಸಹ ಅವರ ಅಂತಹ ಕಂಪನಿಗಳಲ್ಲಿ ಮತ್ತೆ ಮತ್ತೆ ಹೆಚ್ಚು ಖರ್ಚು ಮಾಡ್ತಾ ಇದೆ. ಫಾರಿನ್ ರಿಲೇಷನ್ ಮ್ಯಾಟರ್. ಗುಡ್ ಟೈಸ್ ವಿತ್ ಇಂಡಿಯಾ ಇಸ್ ಅ ಕೀ. ಅಂತಂದ್ರೆ ಮುಖ್ಯವಾಗಿ ಭಾರತದ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಳ್ಳುವುದು ಬಹಳ ಮುಖ್ಯವಾದ ಅಂಶ. ಶ್ರೀಲಂಕಾ ಮಸ್ಟ್ ಬೂಸ್ಟ್ ಟ್ರೇಡ್ ಟು ಅವಾಯ್ಡ್ ಅನದರ್ ಕ್ರೈಸಿಸ್ ಇನ್ 2027. 2027ರ ಹೊತ್ತಿಗೆ ಇನ್ನೊಂದು ಕ್ರೈಸಿಸ್ ಆಗದೆ ಇರಲಿಕ್ಕೆ ಸರಿಯಾದ ರೀತಿಯಲ್ಲಿ ಶ್ರೀಲಂಕಾ ಏನ್ ಮಾಡಬೇಕು, ತನ್ನ ವಾಣಿಜ್ಯ ವ್ಯವಹಾರಗಳನ್ನ ಬೂಸ್ಟ್ ಮಾಡಬೇಕು, ಅದಕ್ಕೆ ಹೆಚ್ಚು ಉತ್ತೇಜನವನ್ನ ಕೊಡಬೇಕು. ಇಷ್ಟು ಇದನ್ನ ನಾವು ತಿಳ್ಕೋಬೇಕಾದ ಅಂಶಗಳು. ಮುಖ್ಯವಾಗಿ ಶ್ರೀಲಂಕಾದ ಬಗ್ಗೆ ಹೇಳಿದ್ದಾರೆ, ಅದು ನಮಗೆ ಒಂದು ಮಾಹಿತಿ ಇರಲಿ ಅಂತ ಹೇಳಿದ್ದು. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ಈ ಕಡೆ ಒಂದು ಇಂಪಾರ್ಟೆಂಟ್ ವಿಷಯ, ಮೋದಿ ಅವರು ಟ್ರಂಪ್ ಅವರಿಗೆ ಕಾಲ್ ಮಾಡಿದ್ದಾರೆ. ಮೋದಿ ಸ್ಪೀಕ್ಸ್ ಟು ಟ್ರಂಪ್ ಆನ್ ಫೋನ್, ಸೇಸ್ ಕಮಿಟೆಡ್ ಟು ಅ ಟ್ರಸ್ಟೆಡ್ ಪಾರ್ಟ್ನರ್ಶಿಪ್. ಇಬ್ರು ಸಹ ಒಟ್ಟಾಗಿ ಜಗತ್ತಿನ ಮುನ್ನಡೆಸೋಣ, 2 ಜನ ಒಟ್ಟಾಗಿರೋಣ ಮುಂತಾದ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಂದ್ರೆ ಇಬ್ರು ಸಹ ಒಳ್ಳೆಯ ಸ್ನೇಹಪೂರ್ವಕವಾಗಿ ಮುಂದುವರಿಯೋಣ ಅಂತ. ಹೇಗೂ ಟ್ರಂಪ್ ಅವರು ಎರಡನೇ ಬಾರಿ ಆಯ್ಕೆ ಆಗಿದ್ದಾರಲ್ವಾ, ಹಾಗಾಗಿ ಮೋದಿ ಅವರು ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಇನ್ನು ಹಲವಾರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆಗಳನ್ನ ಕಾಣಬಹುದು ಅಂತ ಈ ಆರ್ಟಿಕಲ್ ಹೇಳುತ್ತೆ. ಇದಾದ ನಂತರ ಮುಂದಿನ ಪೇಜ್. ಈ ಕಡೆ ಇಲ್ಲೊಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ. ಒಂದು ಎಲಿಫೆಂಟ್ ಸಿಕ್ಕಿದೆ. ನೀವು ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ನಾಮ್ಡಾಫಾ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಚಾಂಗ್ಲಾಂಗ್ ಡಿಸ್ಟ್ರಿಕ್ಟ್ ಆಫ್ ಅರುಣಾಚಲ ಪ್ರದೇಶದಲ್ಲಿ ಬರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್. ಹೆಸರೇನು ಇದರದ್ದು? ನಾಮ್ಡಾಫಾ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ ಬರೋದು ಅರುಣಾಚಲ ಪ್ರದೇಶದಲ್ಲಿ. ಇದನ್ನ ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ಮುಂದಿನ ಪೇಜ್ಗೆ ಹೋದ್ರೆ, ಇದಾದ ನಂತರ ವರ್ಲ್ಡ್ ಅಲ್ಲಿ ಏನಾಗ್ತಾ ಇದೆ, ಶ್ರೀಲಂಕಾದಲ್ಲಿ ಹಿಂದಿನ ಒಬ್ಬ ಅಧ್ಯಕ್ಷರ ಮಗನನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಶ್ರೀಲಂಕಾ ಅವ್ರ ಮೇಲೆ ಒಂದು ಕೇಸ್ ಇತ್ತಂತೆ, ಹಾಗಾಗಿ ಅವರನ್ನ ಬ್ಯಾನ್ ಮಾಡಿದ್ದಾರೆ. ತಾಲಿಬಾನ್ ಎನ್ವಾಯ್ಸ್ ವಾರ್ನ್ಸ್ ರುಬಿಯೋ ಓವರ್ ಥ್ರೆಟ್ ಆಫ್ ಬೌಂಟೀಸ್ ಅಗೇನ್ಸ್ಟ್ ಲೀಡರ್. ತಾಲಿಬಾನಿನ ಕೆಲವು ಲೀಡರ್ಗಳ ಮೇಲೆ ಅಮೆರಿಕ ಏನ್ ಮಾಡಿದೆ, ಬೌಂಟಿ ಅಂತಂದ್ರೆ ಇವರನ್ನ ಹಿಡ್ಕೊಟ್ಟವರಿಗೆ ನಾವು ಬಹುಮಾನವನ್ನು ಕೊಡ್ತೇವೆ ಅಂತ ಹೇಳ್ತಾವಲ್ಲ, ಅದಕ್ಕೆ ಬೌಂಟೀಸ್ ಅಂತ ಕರೀತಾರೆ. ಈಗ ತಾಲಿಬಾನ್ ಏನ್ ಹೇಳ್ತಾ ಇದೆ, ರುಬಿಯೋ ಅಂತಂದ್ರೆ ಯಾರು? US ಸೆಕ್ರೆಟರಿ ಮಾರ್ಕೋ ರುಬಿಯೋ ಅವ್ರ ಮೇಲೆ ಕೆಲವು ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಅದು ನೀವು ಈ ತರ ಬೌಂಟಿಗಳನ್ನ, ಈ ತರ ಬಹುಮಾನವನ್ನ ಹೊರತೆಗಿಬೇಕು, ಅದು ನಮಗೆ ಇಷ್ಟ ಆಗೋದಿಲ್ಲ ಅಂತ ಅವ್ರ ಹತ್ರ ವಾರ್ನ್ ಮಾಡ್ತಾ ಇದೆ. EU ಅಗ್ರಿ ಈಸಿಂಗ್ ಸ್ಯಾಂಕ್ಷನ್ಸ್ ಆನ್ ಸಿರಿಯಾ ಇಂಪೋಸ್ ಡ್ಯೂರಿಂಗ್ ಅಸದ್ ಎರಾ. ಇದು ಮುಖ್ಯವಾದ ಅಂಶ ಅಲ್ಲ. ಮತ್ತೆ ನೆಕ್ಸ್ಟ್, ಎಕ್ಸ್ಟ್ರೀಮ್ಲಿ ಅನ್ಲೈಕ್ಲಿ ದಟ್ COVID-19 ಕೇಮ್ ಫ್ರಮ್ ದ ಲ್ಯಾಬ್ ಲೀಕ್ ಸೇಸ್ ಚೀನಾ. ಚೀನಾ ಏನ್ ಹೇಳ್ತಾ ಇದೆ, COVID-19 ಒಂದು ಲ್ಯಾಬ್ ಇಂದ ಲೀಕ್ ಆಗಿರೋಕೆ ಸಾಧ್ಯ ಇಲ್ಲ, ಎಕ್ಸ್ಟ್ರೀಮ್ಲಿ ಅನ್ಲೈಕ್ಲಿ, ಹಾಗಾಗಿರೋದು ಇನ್ನು ಸಾಧ್ಯ ಇಲ್ವಲ್ಲ ಅಂತ ಚೀನಾ ಹೇಳ್ತಾ ಇದೆ. COVID-19 ನಾವೇನ್ ಅಂದ್ಕೊಂಡಿದ್ವಿ ಅಲ್ವಾ, ವುಹಾನ್ ಲ್ಯಾಬ್ ಇಂದ ಎಲ್ಲ ಕಡೆ ಹರಡಿತ್ತು ಅಂತ, ಹಾಗಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾ ಹೇಳ್ತಾ ಇದೆ. ಎಷ್ಟು ಸತ್ಯ ಅಂತ ಹೇಳ್ತಾ ಇಲ್ಲ, ಒಂದು ಹೇಳಿಕೆ ಅಷ್ಟೇ ಅದು. ನೆಕ್ಸ್ಟ್, ಇಲ್ಲಿ ಗಾಜಾನ್ಸ್ ರಿಟರ್ನ್ ಟು ವಾರ್ ಟರ್ನ್ ನಾರ್ತ್ ಆಸ್ ಇಸ್ರೇಲ್ ಲಿಫ್ಟ್ಸ್ ಕ್ಲೋಜರ್. ನಿಮಗೆ ಗೊತ್ತಿರಬಹುದು, ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಯುದ್ಧ ನಡೀತಾ ಇತ್ತು. ಎರಡು ದೇಶಗಳು ಎಷ್ಟು ಒತ್ತೆಯಾಳುಗಳನ್ನ ಇರಿಸ್ಕೊಂಡಿದ್ರು. ಈಗ ಡಿಸ್ಪ್ಲೇಸ್ ಗಾಜಾನ್ಸ್ಗಳು ಎಷ್ಟೋ ಜನ ಇಸ್ರೇಲ್ ಅಲ್ಲಿ ಇದ್ರು, ಅವರನ್ನ ಮತ್ತೆ ವಾಪಸ್ಸು ಗಾಜಾಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಾಕ್ ಟುವರ್ಡ್ಸ್ ಗಾಜಾ ಸಿಟಿ ಆಫ್ಟರ್ ಕ್ರಾಸಿಂಗ್ ನೆಟಾರಿಮ್ ಕಾರಿಡಾರ್ ಫ್ರಮ್ ಸದರ್ನ್ ಗಾಜಾ ಸ್ಟ್ರಿಪ್. ಈ ಒಂದು ಗಾಜಾ ಸ್ಟ್ರಿಪ್ ಇಂದ ಮತ್ತೆ ವಾಪಸ್ ಅವರು ಮನೆಗೆ, ತಮ್ಮ ನಿವಾಸಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಯುದ್ಧ ನಡೆದಿರೋದ್ರಿಂದ ಅಲ್ಲಿ ಎಷ್ಟು ಹಾನಿ ಆಗ್ಬಿಟ್ಟಿದೆ. ಈಗ ಮತ್ತೆ ಅವರನ್ನ, ಆ ಒಂದು ಸಿಟಿಯನ್ನ
ರೀಬಿಲ್ಡ್ ಮಾಡಕ್ಕೆ ಹಲವಾರು ದೇಶಗಳು ಮುಂದಾಗ್ತಾ ಇವೆ. ಅದರ ಬಗ್ಗೆ ಹೇಳ್ತಿದ್ದಾರೆ. ಇದಾದ ನಂತರ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ. ಮುಂದೆ ಹೋಗೋದಾದ್ರೆ ಸ್ಪೋರ್ಟ್ಸ್, ಇಲ್ಲೂ ಸಹ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್. ಸೈನ್ಸ್ ಅಲ್ಲಿ ಇವತ್ತು ಹೇಳಿದೆ ಏನಂತಂದ್ರೆ, ಇನ್ ಒಡಿಶಾ ಕೋಲ್ ಡಸ್ಟ್ ಇಸ್ ಕ್ಲಾಗಿಂಗ್ ಲೀವ್ಸ್ ಬ್ಲಾಕಿಂಗ್ ಕಾರ್ಬನ್ ಅಪ್ಟೇಕ್. ಅಂದ್ರೆ ಈ ಸಸ್ಯಗಳ ಎಲೆಗಳಿರುತ್ತಲ್ವಾ, ಎಲೆಗಳಿಂದ ಆ ಒಂದು ಎಲೆ ಮುಖ್ಯವಾಗಿ ಬೇರೆ ಬೇರೆ ಕ್ರಿಯೆಗಳನ್ನು ನಡೆಸುತ್ತೆ. ಈಗ ಕಾರ್ಬನ್ ಮತ್ತೆ ಕೋಲ್ ಡಸ್ಟ್ ಇದು ಎರಡೂ ಸೇರಿ ಏನಾಗ್ತಾ ಇದೆ, ರೀಸೆಂಟ್ ಸ್ಟಡಿ, ಮುಖ್ಯವಾಗಿ ಒಂದು ಸ್ಟಡಿ ಮಾಡಿದ್ದಾರೆ. ಇಟ್ ಫೌಂಡ್ ದಟ್ ಪ್ಲಾಂಟ್ಸ್ ಕವರ್ಡ್ ಇನ್ ಮೈನಿಂಗ್ ಡಸ್ಟ್, ಈ ಸಸ್ಯಗಳ ಎಲ್ಲ ಒಂದು ಎಲೆಗಳ ಮೇಲೆ, ಸಸ್ಯದ ಭಾಗಗಳ ಮೇಲೆ ಸಂಪೂರ್ಣವಾಗಿ ಮೈನಿಂಗ್ ಡಸ್ಟ್, ಈ ಕಲ್ಲಿದ್ದಲಿನ ಮತ್ತು ಬೇರೆ ಬೇರೆ ಗಣಿಗಳ ಧೂಳು ಬಂದು ಕೂತ್ಕೊಂಡ್ಬಿಟ್ಟಿದೆ ಈ ಒಂದು ಸಸ್ಯದ ಎಲೆಗಳ ಮೇಲೆ. ಹಾಗಾಗಿ ಲೆಸ್ ಕಾರ್ಬನ್ ಪರ್ ಸ್ಕ್ವೇರ್ ಮೀಟರ್. ಹಾಗಾಗಿ ಮೈನಿಂಗ್ ಡಸ್ಟ್ ಅಬ್ಸಾರ್ಬ್ 2 to 3 grams ಲೆಸ್ ಕಾರ್ಬನ್ ಪರ್ ಸ್ಕ್ವೇರ್ ಮೀಟರ್. ಮೊದಲು ಸಸ್ಯಗಳು ಎಷ್ಟು ಕಾರ್ಬನ್ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ರು ಅದಕ್ಕಿಂತ 2 ರಿಂದ 3 ಗ್ರಾಮ್ಗಳು ಕಡಿಮೆ ಅಬ್ಸಾರ್ಬ್ ಮಾಡ್ಕೊಳ್ತಾ ಇವೆ, ಎಮಿಟಿಂಗ್ ಮೋರ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದಿ ಅಟ್ಮಾಸ್ಫಿಯರ್. ಮತ್ತೇನಾಗ್ತಾ ಇದೆ, ಹೆಚ್ಚು CO2 ವಾತಾವರಣಕ್ಕೆ ರಿಲೀಸ್ ಆಗ್ತಾ ಇದೆ, ಪೊಟೆನ್ಶಿಯಲಿ ಎಕ್ಸರ್ಬೇಟಿಂಗ್ ಗ್ಲೋಬಲ್ ವಾರ್ಮಿಂಗ್. ಇದರ ಮೂಲಕ ಗ್ಲೋಬಲ್ ವಾರ್ಮಿಂಗ್ ಇನ್ನೂ ಹೆಚ್ಚಾಗ್ತಾ ಇದೆ. ದ ಡಸ್ಟ್ ಆಲ್ಸೋ ಡಿಮಿನಿಶ್ಡ್ ದ ಪ್ಲಾಂಟ್ಸ್ ಕೆಪಾಸಿಟಿ ಟು ರಿಲೀಸ್ ವಾಟರ್ ವೇಪರ್ ಥ್ರೂ ಟ್ರಾನ್ಸ್ಪಿರೇಷನ್. ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಲ್ವಾ ನಾವು ಕನ್ನಡದಲ್ಲಿ. ಸಸ್ಯಗಳು ನೀರಾವಿ ಅಥವಾ ನೀರಿನ ಕೆಲವು ಹನಿಗಳನ್ನ ಬಾಷ್ಪ ವಿಸರ್ಜನೆ ಮೂಲಕ ಹೊರಗಡೆ ಬಿಡ್ತವೆ. ಅದು ಸಹ ಕಡಿಮೆ ಆಗ್ತಾ ಇದೆ. ರಿಲೀಸ್ ವಾಟರ್ ವೇಪರ್ ಥ್ರೂ ಟ್ರಾನ್ಸ್ಪಿರೇಷನ್. ವಾಟರ್ ವೇಪರ್ನ ಸಸ್ಯಗಳು ಸರಿಯಾಗಿ ರಿಲೀಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯವಾಗಿ ಈ ತರ ಘಟನೆಗಳು ಅಂತಂದ್ರೆ ನೀವು ಇದನ್ನ ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂತಂದ್ರೆ, ಒಂದು ಎನ್ವೈರ್ಮೆಂಟ್ ಅಲ್ಲಿ, ಇನ್ನೊಂದು SI ಅಲ್ಲಿ, ಅದಾದ ನಂತರ ಎಥಿಕ್ಸ್ ನಲ್ಲಿ ಮನುಷ್ಯನ ಕೆಲವು ಆಕ್ಟಿವಿಟೀಸ್ ಗಳಿಂದ ಯಾವ ತರ ಪರಿಸರದ ಮೇಲೆ ಪರಿಣಾಮ ಆಗ್ತಾ ಇದೆ, ಅಂದ್ರೆ ಈ ರೀತಿ ಯಾವ ರೀತಿ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಷ್ಟೇ ಇದು. ಇನ್ನು ಅದಾದ ನಂತರ ಕೆಳಗಡೆ ಒಂದು ಕ್ವಶನ್ ಬರುತ್ತೆ ದಿವಸ, ಅದರಲ್ಲಿ ಒಂದು ಕ್ವಶನ್ ಇವತ್ತು ಚೆನ್ನಾಗಿತ್ತು, ಅದನ್ನ ನೋಡ್ಕೊಳ್ಳಿ. ಲಿಮ್ಸಲ್ಲಿ ಎಷ್ಟೋ ಸಾರಿ ಕೇಳಬಹುದು ಈ ತರ ಒಂದು ವಿಷಯಗಳನ್ನ. ಆಫನ್ ಸ್ಪೀಶೀಸ್ ದಟ್ ಲೀವ್ಸ್ ಇನ್ ಅ ಸಿಟಿ ವಿಲ್ ಡೆವಲಪ್ ಅಡಾಪ್ಟೇಷನ್ ಟು ದ ಅರ್ಬನ್ ಎನ್ವೈರ್ಮೆಂಟ್ ದಟ್ ಮೆಂಬರ್ಸ್ ಆಫ್ ದ ಸೇಮ್ ಸ್ಪೀಶೀಸ್ ಲಿವಿಂಗ್ ಇನ್ ದ ವೈಲ್ಡ್ ವಾಂಟ್. ವಾಟ್ ಈಸ್ ದಿಸ್ ಫೆನಾಮಿನಾ ಕಾಲ್ಡ್? ಏನ್ ಹೇಳ್ತಾ ಇದೆ ಕ್ವಶನ್ ಅಂತಂದ್ರೆ, ಎಷ್ಟೋ ಸಸ್ಯಗಳು ನಗರಗಳಲ್ಲೂ ಬೆಳೆಯುತ್ತೆ, ಅದೇ ಜಾತಿಯ ಸಸ್ಯ ಕಾಡಿನಲ್ಲೂ ಬೆಳೆಯುತ್ತೆ. ನಗರಗಳಲ್ಲಿ ಬೆಳೆಯುವಂತಹ ಸಸ್ಯಗಳಲ್ಲಿ ಒಂದೇ ಜಾತಿಯದು, ಒಂದೇ ರೀತಿಯ ಸಸ್ಯ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಬಿಲಿಟಿ ಬಂದಿರುತ್ತೆ, ಕೆಲವೊಂದು ಅಡಾಪ್ಟೇಷನ್ ಗಳನ್ನ ಅದು ಮಾಡ್ಕೊಂಡಿರುತ್ತೆ. ಇದಕ್ಕೆ ಏನಂತ ಕರೀತಾರೆ ಅಂತ, ಇದಕ್ಕೆ ಉತ್ತರ ಅಥವಾ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. When animals or plants develop unique traits to thrive in city environment, this process is known as urban evolution. ಇದಕ್ಕೆ ಅರ್ಬನ್ ಎವಲ್ಯೂಷನ್ ಅಂತ ಕರೀತಾರೆ. ಒಂದು ಸಿಟಿಯಲ್ಲಿ ಬೆಳೀತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಸಮ್ ಬರ್ಡ್ಸ್ ಮೇ ಚೇಂಜ್ ದೇರ್ ಸಾಂಗ್ಸ್ ಟು ಬಿ ಹರ್ಡ್ ಓವರ್ ಸಿಟಿ ನಾಯ್ಸ್. ಎಷ್ಟೋ ಪಕ್ಷಿಗಳು ಸಿಟಿಯಲ್ಲಿ ಇರುತ್ತವಲ್ವಾ, ಅವರು ತಮ್ಮ ಬೇರೆ ಬೇರೆ ಪಕ್ಷಿಗಳನ್ನ ಕರೀಲಿಕ್ಕೆ ತಮ್ಮ ಸಾಂಗ್, ಅಂದ್ರೆ ಅವರ ಕೆಲವು ಹಕ್ಕಿಗಳ ಚಿಲಿಪಿಲಿ, ಅದು ಸಿಟಿಯಲ್ಲಿ ಇರೋ ಪಕ್ಷಿಗಳಿಗೆ ಮತ್ತೆ ಕಾಡಿನಲ್ಲಿರೋ ಪಕ್ಷಿಗಳಿಗೆ ಎಷ್ಟೋ ಚೇಂಜಸ್ ಇರುತ್ತೆ. ಯಾಕಂತಂದ್ರೆ ಸಿಟಿಯಲ್ಲಿ ತುಂಬಾ ನಾಯ್ಸ್ ಇರುತ್ತೆ, ಅದನ್ನು ಮೀರಿ ಅವರು ಕೆಲವು ಪ್ರಕ್ರಿಯೆಗಳನ್ನ ಮಾಡ್ಬೇಕಾಗುತ್ತೆ. ಅಂಡ್ ಸರ್ಟೆನ್ ಪ್ಲಾಂಟ್ಸ್ ಮೈಟ್ ಅಡಾಪ್ಟ್ ಟು ಪೊಲ್ಯೂಟೆಡ್ ಸಾಯಿಲ್ಸ್. ಏನು ನಗರಗಳಲ್ಲಿ ಪೊಲ್ಯೂಟೆಡ್ ಸಾಯಿಲ್ ಇರುತ್ತೆ, ಮಣ್ಣು ಎಷ್ಟೋ ಕಲುಷಿತ ಆಗಿರುತ್ತೆ, ಅದಕ್ಕೂ ಸಹ ಅದನ್ನು ಮೀರಿ ಪ್ಲಾಂಟ್ಗಳು ಬೆಳೆಯಬೇಕಾಗಿತ್ತ. ಅವಾಗ ಏನ್ ಮಾಡುತ್ತೆ, ಅವು ಕೆಲವೊಂದು ಹೊಸ ಒಂದು ಅಡಾಪ್ಟೇಷನ್ ಗಳನ್ನ ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಸಸ್ಯಗಳ ಜೀವನ ಕ್ರಮ ಅಥವಾ ಒಂದು ಬೆಳವಣಿಗೆ ವಿಧಾನದಲ್ಲಿ ಕೆಲವು ಚೇಂಜಸ್ ಗಳಾಗುತ್ತೆ. ದೀಸ್ ಅಡಾಪ್ಟೇಷನ್ಸ್ ಹೆಲ್ಪ್ ಸ್ಪೀಶೀಸ್ ಸರ್ವೈವ್ ಅಂಡ್ ಫ್ಲರಿಶ್ ಅಮಿಡ್ಸ್ ದ ಚಾಲೆಂಜಸ್ ಆಫ್ ಅರ್ಬನ್ ಲೈಫ್. ಈ ಅರ್ಬನ್ ಎವಲ್ಯೂಷನ್ ಇಂದ ಈ ಟರ್ಮ್ ಅನ್ನ ಮುಖ್ಯವಾಗಿ ನೋಡ್ಕೊಳ್ಳಿ. ಅರ್ಬನ್ ಎವಲ್ಯೂಷನ್ ಅಂತಂದ್ರೆ ಚೇಂಜಸ್ ಮಾಡ್ಕೊಳ್ಳೋದು ಸಸ್ಯಗಳು ಮತ್ತು ಪ್ರಾಣಿಗಳು, ಅದರ ಮೂಲಕವು ಬೇರೆ ಬೇರೆ ಕಠಿಣವಾದ ಪರಿಸ್ಥಿತಿಗಳು ಸಹ ಸರ್ವೈವ್ ಆಗುತ್ತೆ, ಬದುಕುಳಿಯುತ್ತೆ. ಇದು ನೀವು ನೆನಪಿಟ್ಕೊಳ್ಬೇಕಾದಂತಹ ಅಂಶ. ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಒಂದು ಕ್ವಶನ್ ಬಂದಿದೆ, ಡಸ್ ಕೌ ಯೂರಿನ್ ಹ್ಯಾವ್ ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟೀಸ್? ನಾವು ಗೋಮೂತ್ರ ಅಂತ ಕರಿತೇವಲ್ವಾ, ಗೋಮೂತ್ರದಲ್ಲಿ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳು ಇದೆಯಾ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಕೆಳಗಡೆ ಬೇರೆ ಬೇರೆ ಸ್ಟಡೀಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಓದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದರಲ್ಲಿ ನಾವು ಕನ್ಕ್ಲೂಷನ್ ಬರೋ ತರ ಯಾವ ಅಂಶವೂ ಇಲ್ಲ. ಬೇರೆ ಬೇರೆ ಸ್ಟಡಿ ಬೇರೆ ಬೇರೆದನ್ನ ಹೇಳುತ್ತೆ. ಕೆಲವರು ಗೋಮೂತ್ರ ದೇಹಕ್ಕೆ ಒಳ್ಳೇದು ಅಂತ ಹೇಳಿದ್ರೆ, ಕೆಲವರು ಇಲ್ಲ, ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳಿರುತ್ತೆ, ಅದರಿಂದ ದೇಹದ ಆರೋಗ್ಯ ಇನ್ನಷ್ಟು ಕೆಡುತ್ತೆ ಅಂತ ಕೆಲವರು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಸ್ಟಡೀಸ್ಗಳು ಬೇರೆ ಬೇರೆ ಅಂಶಗಳನ್ನ ಹೇಳುತ್ತೆ. ಕನ್ಕ್ಲೂಷನ್ ಇಲ್ಲಿ ಸರಿಯಾಗಿ ಕೊಡ್ಲಿಲ್ಲ. ಇಂತಹ ವಿವಾದಾತ್ಮಕ ಅಂಶಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ಈಗ ಸಮಾಜದಲ್ಲಿ ಎರಡು ರೀತಿಯ, ಮುಖ್ಯವಾಗಿ ನಮ್ಮ ದೇಶದಲ್ಲಿ ನೋಡ್ತೀವಿ, ಬಲಪಂಥೀಯರು ಎಡಪಂಥೀಯರು ಅಂತೆಲ್ಲ ಇರ್ತಾರಲ್ವಾ. ಬಲಪಂಥೀಯರು ಸ್ಟಡಿ ನಡೆಸಿದಾಗ ಗೋಮೂತ್ರ ಒಳ್ಳೆಯದು ಅಂತ ಹೇಳ್ತಾರೆ, ಎಡಪಂಥೀಯರು ಅದ್ರ ಬಗ್ಗೆ ಅಧ್ಯಯನ ನಡೆಸಿದಾಗ ಇಲ್ಲ, ಗೋಮೂತ್ರ ಒಳ್ಳೆಯದಲ್ಲ ಅಂತ ಕೆಲವು ಸಾರಿ ಆ ರೀತಿಯ ರಿಸಲ್ಟ್ ಗಳನ್ನ ಕೊಡ್ತಾರೆ. ಅವರವರಿಗೆ ಅವರದೇ ಆದ ಪೂರ್ವಾಗ್ರಹಗಳು ಇರುತ್ತೆ.
ಹಾಗಾಗಿ ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಅನ್ನೇ ಕೊಡ್ತಾರೆ. ಮುಕ್ತವಾದ ಚರ್ಚೆಗಳು ನಡೆಯುವುದು ಬಹಳ ಕಡಿಮೆ. ಇಂಥ ವಿವಾದಾತ್ಮಕ ಅಂಶಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದ್ರೂ ಸಹ ಸ್ಟಡೀಸ್ಗಳು ಬೇರೆ ಬೇರೆದನ್ನ ಹೇಳುತ್ತೆ ಅಂತ ನಾವು ಒಂದು ಪಾಯಿಂಟ್ ಅನ್ನ ಹೇಳಿದ್ರಾಯ್ತು. ಒಂದು ವೇಳೆ ಇಂಟರ್ವ್ಯೂದಲ್ಲಿ ಗೋಮೂತ್ರದಿಂದ ಏನಾದ್ರು ಒಳ್ಳೆಯ ಅಂಶಗಳು ಇದೆಯಾ ಅಂತ ಕೇಳಿದಾಗ ಬೇರೆ ಬೇರೆ ಸ್ಟಡೀಸ್ಗಳು ಬೇರೆ ಬೇರೆ ತರ ಹೇಳುತ್ತೆ ಅಂತ ಹೇಳಿದ್ರಾಯ್ತು. ಈಸ್ ದಿ ಗಿಲಿಯನ್ ಬ್ಯಾರ್ ಸಿಂಡ್ರೋಮ್ ಲೈಫ್ ಥ್ರೆಟನಿಂಗ್? ಕೆಲವು ದಿವಸಗಳ ಹಿಂದೆ ಈ ಗಿಲಿಯನ್ ಬ್ಯಾರ್ ಸಿಂಡ್ರೋಮ್ ಬಗ್ಗೆ ನಾವು ಮಾತನಾಡಿದ್ವಿ. ಸಿಂಪಲ್ ಆಗಿ ನೋಡ್ಬಿಡೋಣ ಇಲ್ಲಿ ಇನ್ನೊಂದ್ಸಾರಿ. ಗಿಲಿಯನ್ ಬ್ಯಾರ್ ಸಿಂಡ್ರೋಮ್ ಇಸ್ ಅನ್ ಆಟೋ ಇಮ್ಯೂನ್ ನ್ಯೂರೋಲಾಜಿಕಲ್ ಡಿಸಾರ್ಡರ್. ಆಟೋ ಇಮ್ಯೂನ್ ಅಂತಂದ್ರೆ ನೆನಪಿದ್ಯಾ? ಆಟೋ ಇಮ್ಯೂನ್ ಅಂತಂದ್ರೆ ಪರ್ಸನ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ದೇರ್ ಪೆರಿಫೆರಲ್ ನರ್ವ್ಸ್. ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಇರುತ್ತಲ್ವಾ, ಅದು ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಯಾವ್ದ್ರ ಮೇಲೆ? ಪೆರಿಫೆರಲ್ ನರ್ವ್ಸ್, ಅಂದ್ರೆ ನಮ್ಮ ದೇಹದ ನರವ್ಯೂಹದ ಮೇಲೆ ಅಟ್ಯಾಕ್ ಮಾಡುತ್ತೆ. ಲೀಡಿಂಗ್ ಟು ಮಸಲ್ ವೀಕ್ನೆಸ್ ದಟ್ ಕ್ಯಾನ್ ಪ್ರೋಗ್ರೆಸ್ ಟು ಪ್ಯಾರಾಲಿಸಿಸ್. ಮಸಲ್ ವೀಕ್ ಆಗಿ ನೆಕ್ಸ್ಟ್ ಪಾರ್ಶ್ವವಾಯು ಬರುವ ಸಾಧ್ಯತೆಯೂ ಇರುತ್ತೆ. ದೇರ್ ಇಸ್ ನೋ ನೋನ್ ಕ್ಯೂರ್ ಫಾರ್ GBS. ಇಲ್ಲಿ ತನಕ ಇದಕ್ಕೆ ಸರಿಯಾದ ಕ್ಯೂರ್ ಇಲ್ಲ, ಅಂತಂದ್ರೆ ಸರಿಯಾದ ಮದ್ದಿಲ್ಲ. ಹವೆವರ್ ದೇರ್ ಆರ್ ಸಮ್ ಟ್ರೀಟ್ಮೆಂಟ್ಸ್ ದಟ್ ಏಡ್ ಇನ್ ರಿಕವರಿ. ರಿಕವರಿ ಆಗಲಿಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಮೋಸ್ಟ್ ಪೀಪಲ್ ಕ್ಯಾನ್ ಮೇಕ್ ಅ ನಿಯರ್ಲಿ ಫುಲ್ ರಿಕವರಿ. ಈ ರಿಕವರಿ ಟ್ರೀಟ್ಮೆಂಟ್ ಗಳಿಂದ ಎಷ್ಟು ಜನ ಬಹಳ ಬೇಗ ವಾಸಿ ಆಗ್ತಾರೆ. ವೈಲ್ ದ ಕಾಸಸ್ ಆಫ್ GBS ಆರ್ ಸ್ಟಿಲ್ ನಾಟ್ ಫುಲ್ಲಿ ಅಂಡರ್ಸ್ಟುಡ್. ಯಾವ್ದ್ರಿಂದ ಇದು ಬರುತ್ತೆ ಅಂತ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ. ಮೋಸ್ಟ್ ಕೇಸಸ್ ಇಟ್ ಆಕರ್ಸ್ ಆಫ್ಟರ್ ವೈರಲ್ ಆರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇನ್ನು ಹಲವಾರು ಕೇಸ್ಗಳಲ್ಲಿ ಏನು ವೈರಸ್ ಮತ್ತೆ ಬ್ಯಾಕ್ಟೀರಿಯಾದಿಂದ ಇದು ಬರ್ತಾ ಇದೆ, ಅಷ್ಟು ಮಾತ್ರ ಗೊತ್ತಾಗಿದೆ. ಇಷ್ಟು ನಾವು ಈ ಒಂದು ವಿಷಯದಿಂದ ತಿಳ್ಕೊಬೇಕಾಗಿರೋದು. ಇದಾದ ನಂತರ ಕೊನೆಯದಾಗಿ ವೊಕಾಬ್ಯುಲರಿ ನೋಡ್ತಾ ಹೋಗೋಣ. ಒಂದು ಪ್ಯಾರಾಗ್ರಾಫ್ ಅನ್ನ ರ್ಯಾಂಡಮ್ ಆಗಿ ನೋಡ್ತಾ ಇದ್ದೀವಿ, ಅಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಾರಿ, ಹೌ ಆರ್ ಎವ್ರಿಡೇ ಸ್ಟೋವ್ ಲೈಟರ್ಸ್ ಏಬಲ್ ಟು ಮೇಕ್ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್? ಪ್ರತಿದಿನ ಯೂಸ್ ಮಾಡ್ತೇವಲ್ವಾ ಲೈಟರ್ ಗಳನ್ನ, ಅದು ಹೇಗೆ ಎಲೆಕ್ಟ್ರಿಕ್ ಸ್ಪಾರ್ಕ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದರಿಂದ ಹೇಗೆ ಆ ಕಿಡಿ ಬರುತ್ತೆ ಅಂತ ಇವರು ತುಂಬಾ ದೊಡ್ಡ ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ನಾವು ಒಂದು ವೊಕಾಬ್ಯುಲರಿಗೋಸ್ಕರ ಇಲ್ಲಿ ನೋಡ್ತಾ ಇದ್ದೇವೆ. ಹೇಳ್ತಾ ಇದ್ದಾರೆ, ಮೈ ಮಾರ್ನಿಂಗ್ಸ್ ಇನ್ IIT ಕಾನ್ಪುರ್ ವ್ಯಾರ್ ಐ ಟೀಚ್. ಅಂತಂದ್ರೆ ಇವರು IIT ಕಾನ್ಪುರ್ ನಲ್ಲಿ ಟೀಚ್ ಮಾಡ್ತಾ ಇರೋರು. ಆರ್ ಇಂಟರ್ಸ್ಪರ್ಸ್ಡ್ ಅಂತಂದ್ರೆ ಸ್ಕ್ಯಾಟರ್ಡ್ ಆರ್ ಮಿಕ್ಸ್ಡ್, ಮಿಶ್ರಿತ ಅಂತ ಹೇಳಬಹುದು. ಇಂಟರ್ಸ್ಪರ್ಸ್ಡ್ ವಿತ್ ಸಿಪ್ಸ್ ಆಫ್ ಗ್ರೀನ್ ಟೀ, ಲಾಂಗಿಂಗ್ ಕಾಲ್ಸ್ ಆಫ್ ಪಿಕಾಕ್ಸ್ ಅಂಡ್ ಪೀಹೆನ್ಸ್ ಅಂಡ್ ದಿ ಪರ್ಪಸ್ಲೆಸ್ ಪಾರ್ಕಿಂಗ್ ಆಫ್ ಮೈ ನೈಬರ್ಸ್ ಡಾಗ್. ಏನ್ ಹೇಳ್ತಾ ಇದ್ದಾರೆ, ಮಾರ್ನಿಂಗ್ ನಾನು ಈ ಹಲವಾರು ವಿಷಯಗಳಿಂದ ನನ್ನ ಮಾರ್ನಿಂಗ್ ಇರುತ್ತೆ, ಅದರಲ್ಲಿ ನನ್ನ ಮಾರ್ನಿಂಗ್ ನಲ್ಲಿ ಅವರು ಗ್ರೀನ್ ಟೀ ಕುಡಿತಾರೆ. ಲಾಂಗಿಂಗ್ ಕಾಲ್ಸ್ ಆಫ್ ಪಿಕಾಕ್ಸ್ ಅಂಡ್ ಪೀಹೆನ್ಸ್, ಅಲ್ಲಿ ಹತ್ತಿರ ಇರುವಂತಹ ನವಿಲು ಮತ್ತೆ ಪೀಹೆನ್ಗಳಿಂದ ಆ ಒಂದು ಚಿಲಿಪಿಲಿ ಅಥವಾ ಅವರ ಸೌಂಡ್ ಕೇಳ್ತಾ ಇರುತ್ತೆ. ಅಂಡ್ ದಿ ಪರ್ಪಸ್ಲೆಸ್ ಪಾರ್ಕಿಂಗ್ ಅಂತಂದ್ರೆ ಪಕ್ಕದ ಮನೆಯವರ ಒಂದು ನಾಯಿ ಸುಮ್ಮನೆ ಕೂಗ್ತಾ ಇರುತ್ತಲ್ವಾ, ಒಟ್ಟಾರೆ ಬೊಗಳ್ತಾ ಇರುತ್ತೆ, ಅದೆಲ್ಲವೂ ಸಹ ಇರುತ್ತೆ ಅದನ್ನ ಮಾರ್ನಿಂಗ್ ನಲ್ಲಿ. ಇಂಟರ್ಸ್ಪರ್ಸ್ಡ್ ಅಂತಂದ್ರೆ ಆ ಮಾರ್ನಿಂಗ್ ನಲ್ಲಿ ಇದೆಲ್ಲವೂ ಸೇರ್ಕೊಂಡಿರುತ್ತೆ, ಮಿಕ್ಸ್ ಆಗಿರುತ್ತೆ ಅಂತ ಇದು ಹೇಳ್ತಾರೆ ಮೊದಲನೇ ಈ ಸೆಂಟೆನ್ಸು. ಆಫನ್ ಮೇಕಿಂಗ್ ಥಿಂಗ್ಸ್ ಇಂಟ್ರೆಸ್ಟಿಂಗ್ ಇಸ್ ಅ ಮೆಸ್ ಇನ್ ದ ಕಿಚನ್. ಅಂದ್ರೆ ಎಷ್ಟು ಸಾರಿ ಏನಾಗುತ್ತೆ ಈ ಕಿಚನ್ ನಲ್ಲಿ ಮೆಸ್ ಆಗೋದು. ಮೆಸ್ ಅಂತಂದ್ರೆ ಡಿಸಾರ್ಡರ್, ಕನ್ಫ್ಯೂಷನ್, ಕೇಯಾಸ್, ಅವ್ಯವಸ್ಥೆ. ಕಿಚನ್ ನಲ್ಲಿ ಎಲ್ಲ ಒಂದೊಂದ್ ಕಡೆ, ಅಡಿಗೆ ಮನೆಯಲ್ಲಿ ಎಲ್ಲ ಒಂದ್ ಕಡೆ ಬಿದ್ಕೊಂಡಿರುತ್ತೆ. ಅದರಿಂದಾನೇ ಕೆಲವೊಂದ್ ಸಾರಿ ಏನಾಗುತ್ತೆ, ಆಫನ್ ಮೇಕಿಂಗ್ ಥಿಂಗ್ಸ್ ಇಂಟ್ರೆಸ್ಟಿಂಗ್ ಅಂತಂದ್ರೆ ಆ ಮೂಲಕ ಆ ದಿನವನ್ನ ಇಂಟ್ರೆಸ್ಟಿಂಗ್ ಆಗಿ ಶುರು ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ದ ರಿಸಲ್ಟ್ ಆಫ್ ಮೈ ಟೆಂಡೆನ್ಸಿ ಟು ಇಗ್ನೋರ್ ದ ಮಿಲ್ಕ್ ಐ ಲೆಫ್ಟ್ ಆನ್ ದ ಸ್ಟವ್. ಒಂದೊಂದ್ಸಾರಿ ಯಾಕೆ ಅದರ ಎಲ್ಲ ವ್ಯವಸ್ಥೆ ಹಾಕೊಂಡಿರುತ್ತೆ ಅಂತಂದ್ರೆ ಯಾವ್ದ್ರಿಂದ ಆಗಿರುತ್ತೆ, ರಿಸಲ್ಟ್ ಆಫ್ ಮೈ ಟೆಂಡೆನ್ಸಿ. ಟೆಂಡೆನ್ಸಿ ಅಂತಂದ್ರೆ ಇನ್ಕ್ಲಿನೇಷನ್, ಲೀನಿಂಗ್ ಆರ್ ಪ್ರವೃತ್ತಿ. ಅವರಿಗೊಂದು ಪ್ರವೃತ್ತಿ ಇದೆ, ಏನು, ಇಗ್ನೋರ್ ದಿ ಮಿಲ್ಕ್ ಐ ಲೆಫ್ಟ್ ಆನ್ ದಿ ಸ್ಟೋವ್. ಸ್ಟೋವ್ ಮೇಲೆ ಹಾಲಿಟ್ಟು ಹಾಗೆ ಅದನ್ನ ಇಗ್ನೋರ್ ಮಾಡ್ಬಿಡೋದು, ನೆಗ್ಲೆಕ್ಟ್ ಮಾಡ್ಬಿಡೋದು. ಅಂಡ್ ರಿಮೆಂಬರ್ ಇಟ್ ಜಸ್ಟ್ ಆಸ್ ಇಟ್ ಬಾಯ್ಲ್ಸ್, ಫ್ಲೋ ಓವರ್ ದ ವೆಸಲ್, ಸ್ಪಿಲ್ ಆನ್ ದಿ ಕೌಂಟರ್ ಅಂಡ್ ರೂಲ್ಸ್ ಆನ್ ದ ಫ್ಲೋರ್. ರೂಲ್ಸ್ ಅಂತಂದ್ರೆ ಚೆಲ್ಲೋಗೋದು. ಅವ್ರಿಗೆ ನೆನಪಾಗೋದು ಯಾವಾಗ, ಆಮೇಲೆ ಅದು ಎಲ್ಲ ಚೆಲ್ಲಿ ಎಲ್ಲ ಕೆಳಗಡೆ ಬಿದ್ದೋಗುತ್ತಲ್ಲ, ಆವಾಗ ನೆನಪಾಗ್ತಾ ಇರುತ್ತೆ. ಆಸ್ ಐ ಕರ್ಸ್ ದ ಮಿಲ್ಕ್, ಕರ್ಸ್ ಅಂತಂದ್ರೆ ಶಾಪ ಕೊಡೋದು ಅಥವಾ ಇಂಪ್ಲಿಕೇಶನ್, ಮ್ಯಾಲಿಡಕ್ಷನ್ ಅಂತಾನು ಕರೀತಾರೆ. ಆಸ್ ಐ ಕರ್ಸ್ ದ ಮಿಲ್ಕ್ ಐ ಆಲ್ಸೋ ಕಾಂಟ್ ಹೆಲ್ಪ್ ಬಟ್ ಸಮ್ ಸಿಂಪತಿ ಫಾರ್ ದಿ ಇನ್ನೋಸೆಂಟ್ ವಿಕ್ಟಿಮ್ ಆಫ್ ದ ಮೆಸ್. ವಿಕ್ಟಿಮ್ ಅಂತಂದ್ರೆ ಒಂದು ಯಾವುದೋ ಒಂದು ಅಪರಾಧ ನಡೆದಾಗ ಯಾರ ಮೇಲೆ ಅಪಾಯ ಆಗಿರುತ್ತಲ್ವಾ, ದೌರ್ಜನ್ಯ ನಡೆದಿರುತ್ತಲ್ವಾ, ದೌರ್ಜನ್ಯಕ್ಕೆ ಒಳಗಾಗಿರೋರು ಅದನ್ನ ವಿಕ್ಟಿಮ್ ಅಂತ ಕರಿತೇವೆ. ಈಗ ಏನ್ ಹೇಳ್ತಾ ಇದ್ದಾರೆ, ಮೈ ಸ್ಟೋವ್ ಲೈಟರ್ ಮೇಲೆ ಕೆಲವೊಂದ್ಸರಿ ನನಗೆ ದಯ ಬರುತ್ತೆ. ರೆಸ್ಟಿಂಗ್ ದರ್ ಇನ್ ಇನ್ನೋಸೆನ್ಸ್ ಆನ್ ದಿ ಕೌಂಟರ್, ಇಟ್ ಹ್ಯಾಸ್ ನೋ ಐಡಿಯಾ ದಟ್ ಇಟ್ ಈಸ್ ಹ್ಯಾವಿಂಗ್ ಅ ಬ್ಯಾಡ್ ಡೇ. ಅದಕ್ಕೆ ಇನ್ನು ಗೊತ್ತಿಲ್ಲ, ಅದಕ್ಕೆ ಈಗ ಅದ್ರ ಮೇಲೆ ಸಿಟ್ಟು ಬರುತ್ತೆ, ಅದ್ರ ಮೇಲೆ ನನಗೆ ಅದ್ರ ಮೇಲೆ ಸಿಟ್ಟು ಬಂದಿದೆ ಅಂತ ಅದಕ್ಕೆ ಇನ್ನು ಗೊತ್ತಾಗ್ತಾ ಇಲ್ಲ. ಈ ಒಂದು ಆರ್ಟಿಕಲ್ ತಿಳ್ಕೊಂಡಿರೋ ಮುಖ್ಯ ವಾಕ್ಯಾಬುಲರಿ ಯಾವುದು, ಇಂಟರ್ಸ್ಪರ್ಸ್ಡ್ ಅಂತಂದ್ರೆ ಎಲ್ಲ ಮಿಕ್ಸ್ ಆಗಿರೋದು, ಸ್ಕ್ಯಾಟರ್ಡ್ ಆಗಿರೋದು. ನೆಕ್ಸ್ಟ್ ಮೆಸ್ ಅಂತಂದ್ರೆ ಏನು, ಎಲ್ಲ ಅವ್ಯವಸ್ಥೆಯಿಂದ ಕೂಡಿರೋದು, ಡಿಸಾರ್ಡರ್ ಮತ್ತೆ ಕನ್ಫ್ಯೂಷನ್, ಕೇಯಾಸ್. ಅದಾದ ನಂತರ ಟೆಂಡೆನ್ಸಿ ಅಂತಂದ್ರೆ ಹೆಚ್ಚು ಇನ್ಕ್ಲಿನೇಷನ್ ಇರೋದು, ಆ ಒಂದು ಪ್ರವೃತ್ತಿನ ಇಟ್ಕೊಂಡಿರೋದು. ರೂಲ್ಸ್ ಅಂತಂದ್ರೆ ಚೆಲ್ ಹೋಗೋದು, ಸ್ಪಿಲ್ ಆಗೋದು.
ನೆಕ್ಸ್ಟ್ ಕರ್ಸ್ ಅಂತಂದ್ರೆ ಶಾಪ. ಇದರ ವಿವರ ಮತ್ತೆ ಇದರ ಬೇರೆ ಬೇರೆ ಎಲ್ಲಾ ಆರ್ಟಿಕಲ್ನ ಅಂಶಗಳನ್ನ ನಾವು ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿರ್ತೇವೆ. ಆ PDF ಅನ್ನ ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಇನ್ನೊಂದು ಅಂಶ ಇಲ್ಲಿದೆ, ಮುಖ್ಯವಾಗಿ ನೋಡ್ಕೊಳ್ಳಿ. ಪೀಸೋ ಎಲೆಕ್ಟ್ರಿಕ್ಸ್ ಬಗ್ಗೆ ಒಂದು ಅಂಶವನ್ನ ಕೊಟ್ಟಿದ್ದಾರೆ. ಪೀಸೋ ಎಲೆಕ್ಟ್ರಿಕ್ಸ್ ಆರ್ ಅಮೇಜಿಂಗ್ ಮಟೀರಿಯಲ್ಸ್ ವಿತ್ ಅ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ. ಒಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಇದೆ. ದೇ ಕ್ಯಾನ್ ಎಫೆಕ್ಟಿವ್ಲಿ ಕ್ರಿಯೇಟ್ ಸರ್ಪ್ಲಸ್ ಅಂಡ್ ಡೆಫಿಷಿಯನ್ಸ್ ಆಫ್ ಎಲೆಕ್ಟ್ರಾನ್ಸ್ ವೆನ್ ದೇ ಆರ್ ಅಂಡರ್ ಸಮ್ ಪ್ರೆಷರ್. ಪೀಸೋ ಎಲೆಕ್ಟ್ರಿಕ್ ಮಟೀರಿಯಲ್ ಗಳನ್ನ ಒಂದು ಪ್ರೆಷರ್ಗೆ ಫುಲ್ ಪ್ರೆಷರ್ಲಿ ಅಪ್ಲೈ ಮಾಡಿದಾಗ ಒಂದು ಅಂಡರ್ ಪ್ರೆಷರ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ಮಟೀರಿಯಲ್ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡೋದು. ಪ್ರೆಷರ್ ಇದ್ದಾಗ ರಿಲೀಸ್ ಮಾಡೋದು, ಪ್ರೆಷರ್ ಕಡಿಮೆ ಆದಾಗ ವಾಪಸ್ ತೆಗೆದುಕೊಳ್ಳೋದು. ಆಸ್ ಇಟ್ ಹ್ಯಾಪನ್ಸ್ ದೇ ಕ್ಯಾನ್ ಆಲ್ಸೋ ಈಸಿಲಿ ರಿಮೂವ್ ದಿ ಸರ್ಪ್ಲಸ್ ವೆನ್ ದ ಅಪ್ಲೈಡ್ ಪ್ರೆಷರ್ ಇಸ್ ರಿಮೂವ್ಡ್. ಅಂತಂದ್ರೆ ಇಲ್ಲಿ ನೀವು ಇಲ್ಲಿ ಲೈಟರ್ ಬಗ್ಗೆ ಹೇಳ್ತಾ ಇದ್ದಾರಲ್ವಾ, ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಲೈಟರ್ ಅನ್ನ ಯೂಸ್ ಮಾಡ್ತೀರಿ. ಲೈಟರ್ ಹಿಂದ್ಗಡೆ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅವಾಗ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ನೀವು ವಾಪಸ್ ಅದನ್ನ ತೆಗೆದುಕೊಳ್ತೀರಲ್ವಾ, ಲೈಟರ್ ಬಟನ್ ಹಿಂದೆ ಹೋಗುತ್ತೆ, ಅವಾಗ ಪ್ರೆಷರ್ ರಿಮೂವ್ ಆಗುತ್ತೆ, ಅವಾಗ ಎಲೆಕ್ಟ್ರಾನ್ ರಿಲೀಸ್ ಆಗೋದು ನಿಂತೋಗುತ್ತೆ. ಇದು ಪೀಸೋ ಎಲೆಕ್ಟ್ರಿಕ್ಸ್ ಅಂತ. ಈ ಒಂದು ಟರ್ಮ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಇದರ ನೋಟ್ಸ್ ಅನ್ನ ನೋಡೋದಾದ್ರೆ, ಮೊದಲು ನಾವು ಮುಖ್ಯವಾಗಿ ನೋಡಿದ್ದು ಹೋಮಿಯೋಪತಿಯಲ್ಲಿ ಆಲ್ಕೋಹಾಲ್ ಯೂಸ್ ಮಾಡೋದ್ರ ಬಗ್ಗೆ ಪಾಯಿಂಟ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಬಜೆಟ್ ನಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅದಾದ ನಂತರ ಗೋವಾ UCC ಮತ್ತೆ ಉತ್ತರಾಖಂಡ್ ನಲ್ಲಿ UCC ಡಿಫರೆನ್ಸ್ ಏನು. ನಾಮ್ಡಾ ನ್ಯಾಷನಲ್ ಪಾರ್ಕ್ ಇರೋದು ಅರುಣಾಚಲ ಪ್ರದೇಶದಲ್ಲಿ. ಅರ್ಬನ್ ಎವಲ್ಯೂಷನ್ ಅಂತಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು. ನಗರ ಪ್ರದೇಶಗಳಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದು. ಪೀಸೋ ಎಲೆಕ್ಟ್ರಿಕ್ಸ್ ಅಂತಂದ್ರೆ ಪ್ರೆಷರ್ ನಲ್ಲಿ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ, ಪ್ರೆಷರ್ ರಿಮೂವ್ ಆದ್ರೆ ಎಲೆಕ್ಟ್ರಾನ್ ರಿಲೀಸ್ ಆಗಲ್ಲ. ವಾಕ್ಯಾಬ್ಲರಿ ನೋಡಿದ್ವಲ್ವಾ. PYQ, ಹಿಂದಿನ ದಿನದ PYQ ನೋಡೋದಾದ್ರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್ ಇಸ್ ಬೀಯಿಂಗ್ ಅಲೌಡ್ ಇನ್ ಇಂಡಿಯಾ ಟು ಪ್ರಮೋಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ಅದಕ್ಕೆ ಉತ್ತರ 1 and 3 ಓನ್ಲಿ. ಮೊಬೈಲ್ ಟೆಲಿಫೋನ್ ಕಂಪನೀಸ್ ಅಂಡ್ ಸೂಪರ್ ಮಾರ್ಕೆಟ್ ಚೈನ್ಸ್ that are owned and controlled by residents are eligible to promoters of payment bank. ಮೊಬೈಲ್ ಕಂಪನಿಗಳು ಮತ್ತೆ ಕೆಲವೊಂದು ರೆಸಿಡೆಂಟ್ಗಳು ಏನ್ ಮಾಡಬಹುದು, ಇದನ್ನ ಪ್ರಮೋಟ್ ಮಾಡಬಹುದು. ಪೇಮೆಂಟ್ ಬ್ಯಾಂಕ್ಸ್ ಕೆನಾಟ್ ಅಂಡರ್ಟೇಕ್ ಲೆಂಡಿಂಗ್ ಆಕ್ಟಿವಿಟೀಸ್. ಇದನ್ನ ಮುಖ್ಯವಾಗಿ ನೋಡ್ಕೊಳ್ಳಿ. ಪೇಮೆಂಟ್ ಬ್ಯಾಂಕ್ಗಳು ಸಾಲಕ್ಕೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಗಳನ್ನ ನಡೆಸುವ ಹಾಗಿಲ್ಲ. ಇವತ್ತಿನ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಟರ್ಮ್ ಸ್ಕೀಮ್ ಫಾರ್ ಸಸ್ಟೈನೇಬಲ್ ಸ್ಟ್ರಕ್ಚರಿಂಗ್ ಆಫ್ ಸ್ಟ್ರೆಸ್ಡ್ ಅಸೆಟ್, S4A ಅಂತ ಕರೀತೇವೆ. ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್. It is a procedure for considering ecological cost of developmental schemes formulated by the government. Scheme of RBI for reworking the financial structure of big corporate entities facing genuine difficulties. It's a disinvestment plan of the government regarding central public sector undertakings. It's an important provision in the insolvency and bankruptcy code recently implemented by the government. ಇದನ್ನ ಇನ್ನೊಂದ್ಸಾರಿ ಓದಿ ನಿಮಗೆ ಇನ್ನೊಂದ್ಸಾರಿ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.